ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸ್ಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲದು ಪರಮಾತ್ಮ ಅವತಾರ ಮಾಡಿದ ಯಾವ ಉದ್ದೇಶವಿತ್ತೋ ಸಜ್ಜನರನ್ನು ರಕ್ಷಣೆ ಮಾಡಿ ದುಷ್ಟರನ್ನು ಸಂಹಾರ ಮಾಡುವುದು, ಅದು ಪರಮಾತ್ಮ ರಾವಣನ ಸಂಹಾರವನ್ನು ಮಾಡಿ ಅದನ್ನು ಪೂರ್ಣ ಮಾಡಿದ್ದಾನೆ. ಇನ್ನು ಅನೇಕ ಜನ ದುಷ್ಟರಿದ್ದಾರೆ, ಅವರನ್ನು ಸಂಹಾರ ಮಾಡುವನಿದ್ದಾನೆ ಪರಮಾತ್ಮ. ಎಲ್ಲ ಸಜ್ಜನರಿಗೆ ಒಳ್ಳೆಯದನ್ನು ಮಾಡಿ ಪರಮಾತ್ಮ ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡಬೇಕು, ಮಾಡ್ತಾ ಇದ್ದಾನೆ. ಪಟ್ಟಾಭಿಷಿಕ್ತನಾದ ಭಗವಂತ ತಾನು ವಾಯುದೇವರನ್ನು ಕುರಿತು, ವಾಯುದೇವರು ಪರಮಾತ್ಮನನ್ನು ಕುರಿತು, ಪರಮಾತ್ಮ ಸಕಲ ವಿಧವಾದ ರಾಜ್ಯದಲ್ಲಿದ್ದ ಸಜ್ಜನರಿಗೆ ಉಪದೇಶವನ್ನು ಮಾಡ್ತಾ ಪರಮಾತ್ಮ ರಾಜ್ಯವನ್ನು ಆಳ್ತಾ ಇದ್ದಾನೆ. 13,000 ವರ್ಷಗಳ ಕಾಲ ಪರಮಾತ್ಮ ಯುದ್ಧ ಎಲ್ಲ ಆದ ಮೇಲೆ ರಾಜ್ಯವನ್ನು ಆಳಿದ್ದಾನೆ ಪರಮಾತ್ಮ. 13,000 ವರ್ಷಗಳ ಕಾಲ. ಅದನ್ನೆಲ್ಲ ಶ್ರೀಮದಾಚಾರ್ಯರು ಕೇವಲ 15 ಶ್ಲೋಕಗಳಲ್ಲಿ 13 ವರ್ಷಗಳ ಕಾಲದ ರಾಜ್ಯ ಪರಮಾತ್ಮ ಹೇಗೆ ಆಳಿದ ಅಂತ ಹೇಳಿ ಮುಗಿಸ್ತಾರೆ. ಭಾರಿ ಅದ್ಭುತ ಶೈಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರದು. ಯಾವುದೂ ಬಿಡೋದಿಲ್ಲ, ವಿಸ್ತಾರವಾಗಿ ಹೇಳೋದಿಲ್ಲ, ಎಲ್ಲ ತತ್ವಗರ್ಭಿತವಾಗಿರ್ತದೆ. ಎಲ್ಲಿ ಬೇಕೋ ಅಲ್ಲಿ ನಿರ್ಣಯವನ್ನು ಕೊಟ್ಟಿರ್ತಾರೆ. ಇದು ಅದ್ಭುತ ಶೈಲಿ. ಇದು ಭಾಷ್ಯಕಾರರಿಗೆ ಮಾತ್ರ ಸಾಧ್ಯ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ. ಅದನ್ನು 9ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 1ನೇ ಶ್ಲೋಕ. ಅಥಾಪ್ತರಾಜೋ ಭಗವಾನ್ ಸ ಲಕ್ಷ್ಮಣಂ ಜಗಾದ ರಾಜ ತರುಣೋ ಭವಾಶು ಇತೀರಿತಿ ಸ್ವಾಹ ಸ ಲಕ್ಷ್ಮಣೋ ಗುರುನ್ ಭವತ್ಪದಾಬ್ಜನ್ನ ಪರಂ ಋಣೋಮ್ಯಹಂ. ಪರಮಾತ್ಮ ಪಟ್ಟಾಭಿಷಿಕ್ತನಾಗಿದ್ದಾನೆ, ರಾಜ್ಯವನ್ನು ಆಳಬೇಕು. ಆಗ ಯುವರಾಜ ಸ್ಥಾನದಲ್ಲಿ ಯುವರಾಜನಾಗಬೇಕು ಅಂತ ಪರಮಾತ್ಮ ಲಕ್ಷ್ಮಣನಿಗೆ ಹೇಳಿದ. ಲಕ್ಷ್ಮಣ, ನೀನು ಯುವರಾಜನಾಗು. ಅಥಾಪ್ತ ರಾಜ ಭಗವಾನ್ ಸ ಲಕ್ಷ್ಮಣಂ ಜಗಾದ ರಾಜ ತರುಣೋ ರಾಜ. ಯುವರಾಜನಾಗು ಅಂತ ಹೇಳಿದರೆ ಇತೀರಿತ ಸ್ವಾಹ ಸ ಲಕ್ಷ್ಮಣೋ ಗುರುನ್. ಬೇಡ ಸ್ವಾಮಿ ಅಂತಂದ ಲಕ್ಷ್ಮಣ. ಯುವರಾಜನಾಗು ದೊಡ್ಡ ಸ್ಥಾನ ಅದು. ರಾಜನಾದ ಮೇಲೆ ಇದ್ದ ಸ್ಥಾನನೇ ಯುವರಾಜನಿಗೆ. ಅಂತಹ ಸ್ಥಾನವನ್ನು ನನಗೆ ಬೇಡ. ಯಾಕೆ? ನಿನ್ನ ಭವತ್ಪದಾಬ್ಜನ್ನ ಪರಂ ಋಣೋಮ್ಯಹಂ. ನಿನ್ನ ಪಾದಕಮಲಗಳಲ್ಲಿ ಏನು ನಾನು ಇಷ್ಟು ದಿನಗಳ ಕಾಲ ಭಕ್ತಿಯನ್ನು ಮಾಡ್ತಾ ಬಂದಿದ್ನೋ ಆ ಪಾದ ಸೇವೆಯನ್ನು ಮಾಡೋ ಸೌಭಾಗ್ಯವನ್ನು ಬಿಟ್ಟು ನನಗಿನ್ನು ಯಾವ ಸೌಭಾಗ್ಯಗಳು ಬೇಡ. ಯಾಕೆ? ಅಧಿಕಾರ ಅಂತನ್ನೋದು ಇದು ಎಲ್ಲ ರೀತಿಯಿಂದಲೂ ಚ್ಯುತನಾಗಲಿಕ್ಕೆ ಅದು ಕಾರಣವಾಗ್ತದೆ.
ಮನುಷ್ಯ ಅಧಿಕಾರ ಬರುವವರೆಗೆ, ಯಾವಾಗ ಸಾಮಾನ್ಯವಾಗಿ ಹಣ ಇರೋದಿಲ್ಲ ಆವಾಗ ದಾನ ಕೊಡುವ ಬುದ್ಧಿ ಇರುತ್ತದೆ. ಯಾವಾಗ ನಮ್ಮ ಕಡೆ ಹಣ ಇರೋದಿಲ್ಲ ಆವಾಗ ದಾನ ಕೊಡಬೇಕು ಅಂತ ಬುದ್ಧಿ ಇರ್ತದೆ. ಯಾವಾಗ ಬಡವನಾಗಿರ್ತಾನೆ ಆವಾಗ ತನ್ನಂಥ ಜನರಿಗೆಲ್ಲ ಒಳ್ಳೇದು ಮಾಡಬೇಕು ಅಂತ ಬುದ್ಧಿ ಬರುತ್ತದೆ. ಯಾವಾಗ ತಾನು ಶ್ರೀಮಂತನಾಗ್ತಾನೆ ಆವಾಗ ದಾನ ಕೊಡು ಬುದ್ಧಿನೇ ಹೋಗ್ಬಿಡುತ್ತದೆ. ಯಾವಾಗ ಯಾವುದು ಮನುಷ್ಯನಿಗೆ ಇರೋದಿಲ್ಲವೋ ಅದನ್ನು ಮಾಡಬೇಕು ಅಂತ ಇಚ್ಛಾ ಪಡ್ತಾನೆ. ಎಷ್ಟು ಜನ ಶ್ರೀಮಂತರಿದ್ದಾರೆ, ಎಷ್ಟು ದಾನ ಕೊಡ್ತಾರೆ? ಸಾಧ್ಯವಾಗೋದಿಲ್ಲ ಅದು. ಆಗ ಬಡವನಿದ್ದಾಗ ನನ್ನ ಕಡೆ ರೊಕ್ಕ ಇರಬೇಕಾಗಿತ್ತು, ನಾನು ದಾನ ಕೊಡ್ತಿದ್ದೆ ಅಂತಂತಾನೆ ಮನುಷ್ಯ. ಯಾವಾಗಲೂ ಹಾಗೆ. ಆ ಅಧಿಕಾರ, ಆ ಐಶ್ವರ್ಯ, ಆ ಗೌರವ, ಆ ಕೀರ್ತಿ ಬಂದ ಕೂಡಲೇ ಮನುಷ್ಯ ಏನಾಗ್ತದೋ ಗೊತ್ತಿಲ್ಲ ಅವನಿಗೆ, ಎಲ್ಲವನ್ನೂ ಬಿಟ್ಬಿಡು. ಬುದ್ಧಿ ಇಲ್ಲದೆ ಇದ್ದಾಗ, ಬುದ್ಧಿವಂತನಾದ ಮೇಲೆ ಮನುಷ್ಯ ತಾನು ಮಾಡಬೇಕಾದ ಕೆಲಸವನ್ನು ಮಾಡುವುದಿಲ್ಲ. ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಈ ಸಮಸ್ಯೆ ಇರುವುದೇ. ಹಾಗಾಗಬೇಕು ಅಂತಾದರೆ ಮೇಲಿಂದ ಮೇಲೆ ಏಟು ತಿಂತಾನೇ ಇರಬೇಕು ಮನುಷ್ಯ. ದರಿದ್ರನಾದಾಗ, ಹಣ ಇಲ್ಲದೆ ಇದ್ದಾಗ ಯಾವ ಸಮಸ್ಯೆ ಇತ್ತೋ ಅದು ಶ್ರೀಮಂತನಾದ ಮೇಲೂ ಆ ಸಮಸ್ಯೆ ಬರಬೇಕು ಅವನಿಗೆ. ಬುದ್ಧಿ ಇಲ್ಲದೆ ಇದ್ದಾಗ ಮನುಷ್ಯನಿಗೆ ಯಾವ ಸಮಸ್ಯೆ ಇತ್ತೋ ಅದು ಬುದ್ಧಿ ಬಂದ ಮೇಲೂ ಆ ಸಮಸ್ಯೆ ಬರಬೇಕು ಮನುಷ್ಯನಿಗೆ. ಅನ್ನ ಇಲ್ಲದೆ ಇದ್ದಾಗ ಯಾವ ಸಮಸ್ಯೆ ಇತ್ತೋ ಅದು ಅನ್ನ ಸಿಕ್ಕ ಮೇಲೂ ಸಮಸ್ಯೆ ಬರಬೇಕು ಮನುಷ್ಯನಿಗೆ. ಹೀಗೆ ಆಯಾ ಅವಸ್ಥೆಗಳು ಇದ್ದಾಗ, ಆಯಾ ಸಮಸ್ಯೆಗಳು ಇದ್ದಾಗ ಮನುಷ್ಯ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಸಮಸ್ಯೆಗಳು ಇಲ್ಲ ಅಂತಾದರೆ ಮನುಷ್ಯ ಅದರಿಂದ ಯಾವ ಪ್ರಯತ್ನವೂ ಮಾಡುವುದಿಲ್ಲ. ಹಾಗಾಗಿ ಲಕ್ಷ್ಮಣ ಇದನ್ನೆಲ್ಲ ಪೂರ್ಣ ತಿಳಿದಿದ್ದ. ದೇವರ ಸೇವೆಯನ್ನು ಬಿಟ್ಟು ಯಾವ ಅಧಿಕಾರದ ಲಾಲಸೆಯನ್ನು ನಾನು ಪಟ್ಟರೆ ನಾನು ಧರ್ಮದಿಂದ ಚ್ಯುತನಾಗ್ತೇನೆ ಅಂತ ವಿಚಾರ ಮಾಡಿ ಆ ಯುವರಾಜ ಪಟ್ಟವನ್ನೇ ಬಿಟ್ಟ. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದನ್ಯತ್ರ ನಿಯೋಕ್ತುಮರ್ಹಸಿ ನಹೀದೃಶ ಕಶ್ಚಿದ್ ಅನುಗ್ರಹ ಕ್ವಚಿತ್ ತದೇವ ಮೇ ದೇಹಿ ತತಃ ಸದೈವ. ಪರಮಾತ್ಮ, ನಿನ್ನ ಅನುಗ್ರಹ ಸದಾಕಾಲ ನನಗಿರಬೇಕು. ಅದನ್ನು ಬಿಟ್ಟು ಬೇರೆದನ್ನು ನಾನು ಯಾವುದನ್ನೂ ಅಪೇಕ್ಷಾ ಪಡುವುದಿಲ್ಲ. ಸದೈವ ನಿನ್ನ ಅನುಗ್ರಹವನ್ನೇ ನಾನು ಅಪೇಕ್ಷಾ ಪಡ್ತೇನೆ. ಹಾಗಾಗಿ ಆ ಅಪೇಕ್ಷಾ ಪಡಬೇಕಾದರೆ ನಿನ್ನ ಪಾದಕಮಲಗಳಲ್ಲಿ ನನಗೆ ಭಕ್ತಿ ಬಿಟ್ಟು ಬೇರೆ ಯಾವುದೂ ಬೇಡ. ನಮಾಂ ಭವತ್ಪಾದ ನಿಷೇವಣೈಕ ಸ್ಪೃಹಂ ತದ್ ಅನ್ಯತ್ರ ನಿಯೋಕ್ತುಮರ್ಹಸಿ ನಹೀದೃಶ ಕಶ್ಚಿದ್ ಅನುಗ್ರಹ ಕ್ವಚಿತ. ಆ ಅನುಗ್ರಹವನ್ನು ಒಂದು ಬಿಟ್ಟು ಬೇರೆ ಯಾವ ಅನುಗ್ರಹವನ್ನು ನೀ ನನಗೆ ಮಾಡಬೇಡ. ಮಾಡುವುದಾದರೆ ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಕೊಡುವ, ಸೇವೆಯನ್ನು ಮಾಡುವ ಅನುಗ್ರಹವನ್ನು ಒಂದೇ ಮಾಡು, ಉಳಿದು ಯಾವುದು ಬೇಡ ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ಭಗವಂತ ಆಗ ಇತೀರಿತಸ್ತಸ್ಯ ತದೇವ ದತ್ವಾ, ಅವನೇನು ಪ್ರಾರ್ಥನೆ ಮಾಡಿದ್ನ ಅದನ್ನು ಕೊಟ್ಬಿಟ್ಟ ದೇವರು. ಆಗಲಿ, ನಿನಗೆ ಬೇಡಲ್ಲ, ನಿನಗೆ ನನ್ನ ಪಾದಕಮಲಗಳಲ್ಲಿ ಭಕ್ತಿ ಬೇಕು, ನನ್ನ ಸೇವೆಯನ್ನು ಮಾಡುವ ಸೌಭಾಗ್ಯ ಬೇಕಲ್ಲ, ಅದನ್ನು ಕೊಡ್ತೇನೆ ಅಂತ ಹೇಳಿ ತದೇವ ದತ್ವಾ ದೃಢಂ ಸಮಾಶ್ಲಿಷ್ಯ. ಎಷ್ಟು ದೊಡ್ಡ ತ್ಯಾಗ ಮಾಡಿದೆಪ್ಪ ನೀನು ಭರತ, ಲಕ್ಷ್ಮಣ, ಎಷ್ಟು ದೊಡ್ಡ ತ್ಯಾಗ ಮಾಡಿದೆ. ರಾಜ್ಯ ಯುವರಾಜ ಪಟ್ಟ ನಿನಗೆ ಸಿಗಬೇಕಾದರೆ ಅದನ್ನು ಬಿಟ್ಟು ನೀನು ನನ್ನನ್ನೇ ಸೇವೆ ಮಾಡಬೇಕು ಅಂತನ್ನುವ ಅಪೇಕ್ಷಾ ಪಡ್ತಾ ಇದ್ದಿ, ದೊಡ್ಡ ತ್ಯಾಗ ಅಂತ ಹೇಳಿ ಪರಮಾತ್ಮ ಎದ್ದು ಆ ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಳ್ತಾನೆ. ದೃಢಂ ಸಮಾಶ್ಲಿಷ್ಯ ಚ ರಾಘವಂ ಪ್ರಭು ಸಯೌವರಾಜೇ ಭರತಂ ನಿಧಾಯ. ಹಾಗಾದರೆ ಯುವರಾಜ ಪಟ್ಟದಲ್ಲಿ ಯಾರಾದರೂ ಕೂಡಬೇಕಲ್ಲ. ಹಾಗಾಗಿ ಭರತನನ್ನ ಯುವರಾಜ ಪಟ್ಟಣದಲ್ಲಿ ಕೂಡಿಸ್ತಾನೆ ಪರಮಾತ್ಮ. ಮೊಟ್ಟ ಮೊದಲ ಸ್ಥಾನ ಕೊಟ್ಟಿದ್ದು ಲಕ್ಷ್ಮಣನಿಗೆ. ಯಾಕೆ? ಇಷ್ಟು ದಿನಗಳಲ್ಲಿ ಸೇವೆ ಮಾಡಿದ್ದಾನೆ. 14 ವರ್ಷ ರಾಮನನ್ನು ಬಿಟ್ಟು ಇಲ್ಲ ಒಂದು ಕ್ಷಣ. ಯಾವ ಸಮಸ್ಯೆ ಬಂದರೂ ಆ ಎಲ್ಲ ಸಮಸ್ಯೆಗೆ ಲಕ್ಷ್ಮಣ ರಾಮನ ಜೊತೆಗೇ ಇದ್ದಾನೆ. ಹಾಗಾಗಿ ಮೊದಲಿಗೆ ಅವನಿಗೆ ಕೇಳಿದ, ಅವನು ಬೇಡ ಅಂತಂದ ಮೇಲೆ ಭರತನಿಗೆ ಕೊಟ್ಟ ಆ ಪಟ್ಟವನ್ನು. ಆಗ ಸಯ್ಯವ ಭರತಂ ನಿಧಾಯ ಜುಗೋಪ ಲೋಕಾನ್ ಅಖಿಲಾನ್ ಸಧರ್ಮಕಾನ್.
ಎಲ್ಲ ಲೋಕಗಳನ್ನು ರಕ್ಷಣೆ ಮಾಡುತ್ತಾ ಧರ್ಮಪೂರಿತವಾದ ಧರ್ಮವನ್ನು ಬೋಧನೆ ಮಾಡುತ್ತಾ ಪರಮಾತ್ಮ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಪರಮಾತ್ಮ ಭೂಮಿಯನ್ನು ರಕ್ಷಣೆ ಮಾಡುವಾಗ ಭೂಮಿ ಹೇಗಿತ್ತು? ಈಗ ಒಬ್ಬ ವ್ಯಕ್ತಿ ರಾಜನ ಮೇಲೆ ರಾಜ್ಯ ನಡೀತದೆ. ರಾಜ ಹೇಗಿರ್ತಾನಲ್ಲ ಹಾಗೆ ರಾಜ್ಯ ನಡೀತದೆ. ರಾಜ ಧಾರ್ಮಿಕನಾಗಿದ್ದ ಅಂತಾದರೆ ಆಟೋಮೆಟಿಕ್ ತನ್ನಷ್ಟಾನೇ ಭೂಮಿಯು ಧರ್ಮದಲ್ಲೇನೇ ತಾನು ಪರಿವರ್ತನೆಗೊಳ್ಳುತ್ತದೆ. ರಾಜ ಅಧಾರ್ಮಿಕನಾಗಿದ್ದ ಅಂತಾದರೆ ಯಾರೂ ಹೇಳೋದು ಬೇಡ, ತನ್ನಷ್ಟ ತಾನೇ ಭೂಮಿ ಅಥವಾ ಪ್ರಜೆಗಳು ಅಧರ್ಮದಲ್ಲೇನೆ ಪ್ರವೃತ್ತರಾಗ್ತಾರೆ. ಅದಕ್ಕೆ ಸಾಕ್ಷಿನೇ ರಾಮ. ಅವನು ಭೂಮಿಯನ್ನು ಪರಿಪಾಲನೆ ಮಾಡಬೇಕಾದಾಗ ಪ್ರಶಾಸತೀಶೇ ಪೃಥಿವೀ ಬಭೂವ ವಿರಿಂಚ ಲೋಕಸ್ಯ ಸಮಾಗುಣೋನ್ನತೋ. ವಿರಿಂಚದ ಬ್ರಹ್ಮದೇವರು ಸತ್ಯಲೋಕಕ್ಕೆ ಸಮಾನವಾದ ಭೂಲೋಕವಾಯಿತು ಅಂತೆ. ಭೂಲೋಕ ಹೇಗಿತ್ತು, ಸತ್ಯಲೋಕ ಹೇಗಿರಬೇಕು ಹಾಗಿತ್ತು ಅಂತ. ಅಷ್ಟು ಧರ್ಮ ಪರಿಪೂರ್ಣ, ಸತ್ವ ಗುಣದಿಂದ ಪೂರ್ಣವಾದದ್ದು ಸತ್ಯಲೋಕ. ಬ್ರಹ್ಮದೇವರು ಅದಕ್ಕೆ ಅಭಿಮಾನಿ ದೇವತೆಗಳು. ಬ್ರಹ್ಮದೇವರು ಅಲ್ಲಿ ರಾಜ್ಯವನ್ನು ಆಳ್ತಾರೆ. ಅಂತಹ ಸತ್ಯಲೋಕಕ್ಕೆ ಸಮಾನವಾಯಿತು ಈ ಭೂಲೋಕ. ಪ್ರಶಾಸತೀಶೇ ಪೃಥ್ವೀ ಬಭೂವ ವಿರಿಂಚ ಲೋಕಸ್ಯ ಸಮಾಗುಣೋನ್ನತೋ ಜನೋಖಿಲೋ ವಿಷ್ಣು ಪರೋ ಬಭೂವ. ಎಲ್ಲ ಪ್ರಜೆಗಳು ದೇವರ ಮೇಲೆ ವಿಶ್ವಾಸ, ದೇವರ ಮೇಲೆ ಭಕ್ತಿ, ದೇವರನ್ನು ಬಿಟ್ಟು ಇನ್ಯಾವುದರ ಮೇಲೂ ಗಮನ ಇಲ್ಲ ಅವರಿಗೆ. ನ ಧರ್ಮಹಾನಿಶ್ಚ ಬಭೂವ ಕಶ್ಚಿತ್. ಯಾರೂ ಕೂಡ ಧರ್ಮದಿಂದ ಚ್ಯುತರಾಗ್ತಾ ಇದ್ದಿಲ್ಲ. ಎಲ್ಲರೂ ಧರ್ಮವನ್ನು ಮಾಡುವುದೇ. ಎಲ್ಲ ಧರ್ಮಗಳು ಸ್ವಸ್ವ ವರ್ಣಾಶ್ರಮೋಚಿತವಾದಂತಹ ಯಾವ ಧರ್ಮಗಳಿದ್ವೋ ಆ ಎಲ್ಲ ಧರ್ಮಗಳನ್ನು ಆಚರಣೆ ಮಾಡುವಂಥವರಾಗಿದ್ದು, ಯಾವ ಫೋರ್ಸ್ದಿಂದ ಯಾವ ಬಲಾತ್ಕಾರದಿಂದ ಅಲ್ಲ, ಸ್ವಾಭಾವಿಕವಾಗಿ. ಯಾಕೆ? ನಮ್ಮ ರಾಜ ಶ್ರೀರಾಮಚಂದ್ರ ದೇವರಿದ್ದಾರೆ. ಆ ಶ್ರೀರಾಮಚಂದ್ರ ದೇವರು ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಸ್ವಾಭಾವಿಕವಾಗಿ ರಾಜ ಆ ರೀತಿಯಾಗಿ ಧರ್ಮವನ್ನು ಪರಿಪಾಲನೆ ಮಾಡುವುದನ್ನು ಕಂಡು ಪ್ರಜೆಗಳು ಕೂಡ ತಮ್ಮ ಧರ್ಮವನ್ನು ಯಾರೂ ಬಿಡುತ್ತಿದ್ದಿಲ್ಲ. ಅದಕ್ಕೆ ಮೇಲಿಂದ ಮೇಲೆ ಸ್ವಾಮಿಗಳು, ದೊಡ್ಡವರು, ಗುರುಗಳು, ನಮ್ಮ ಆಚಾರ್ಯರು ಇದನ್ನೇ ಹೇಳ್ತಿರ್ತಾರೆ. ಮನೆಯಲ್ಲಿ ಇದ್ದ ಯಜಮಾನ ತಾನು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಾದರೆ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಪರಿವಾರ ಅನಾಯಾಸವಾಗಿ ಧರ್ಮ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಜಮಾನನೇ ಗಟ್ಟಿಯಾಗಿ ನಿಲ್ಲಿಲ್ಲ ಧರ್ಮಕ್ಕೆ, ಪಾಠನೋ, ಪ್ರವಚನೋ, ಸಂಧ್ಯಾವನೋ, ದೇವಪೂಜನೋ, ದಾನನೋ, ಯಜ್ಞನೋ, ಯಾವುದೇ ಒಂದು ಧರ್ಮ ಇರಲಿ, ಆ ಧರ್ಮವನ್ನು ತಾನು ಮಾಡಲಿಕ್ಕೆ ಮೊದಲು ಪ್ರಾರಂಭ ಮಾಡಿದ ಅಂತಾದರೆ ತನ್ನನ್ನು ಯಾರು ಅನುಸ್ತರಿಸ್ತಾ ಇರ್ತಾರೆ, ಯಾರು ಅವಲಂಬಿಸ್ತಾ ಇರ್ತಾರೆ, ಅವರು ಅನಾಯಾಸವಾಗಿ ಮಾಡುತ್ತಾರೆ. ಹಣದಿಂದ, ಪ್ರೀತಿಯಿಂದ, ಯಾವುದೋ ಒಂದಕ್ಕಾಗಿ ನಿಮ್ಮನ್ನು ಅನುಸ್ತಿರ್ತಾರೆ, ನಮ್ಮನ್ನು ಅನುಸರಣೆ ಮಾಡ್ತಿರ್ತಾರೆ. ಅಂದಮೇಲೆ ನನ್ನ ಗಂಡ ಹೀಗೆ ಮಾಡ್ತಾ ಇದ್ದಾನೆ, ಹೆಂಡತಿ ಅನುಸರಣೆ ಮಾಡ್ತಾಳೆ, ನಮ್ಮ ಅಪ್ಪ ಹೀಗೆ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಮಾಡಬೇಕಂತ ಬುದ್ಧಿ ಬರ್ತದೆ. ಎಲ್ಲ ರೀತಿಯಿಂದಲೂ ಒಂದು ದಿವಸ ಬರದೇ ಇರ್ಬೋದು, 10 ದಿವಸ ಬರದೇ ಇರ್ಬೋದು, 1 ತಿಂಗಳು ಬರದೇ ಇರ್ಬೋದು, ಅನಂತರದಲ್ಲಿ ಬುದ್ಧಿ ಬರ್ತದೆ. ಅದನ್ನು ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇರಬೇಕು. ನಾನು ಮಾಡುವ ಧರ್ಮ ಇದು ನಮ್ಮೆಲ್ಲ ಕುಟುಂಬಕ್ಕೆ ನೀತಿಯಾಗಬೇಕು, ಬೋಧನೆಯಾಗಬೇಕು, ಅವ್ರಿಗೂ ಆ ಮಾಡುವ ಬುದ್ಧಿ ಬರಬೇಕು, ನನಗೂ ಸ್ಥಿರವಾಗಿ ಆ ಧರ್ಮವನ್ನು ಮಾಡುವ ಬುದ್ಧಿ ಬರಬೇಕು, ಚ್ಯುತರಾಗಬಾರದು ಅಂತ ಅನುಸಂಧಾನದಿಂದ ನಾವು ಮಾಡ್ತಾ ಹೋದರೆ ಅವಶ್ಯವಾಗಿ ಕುಟುಂಬ ಧಾರ್ಮಿಕ ಕುಟುಂಬವಾಗ್ತದೆ. ಅದಕ್ಕೆ ಸಾಕ್ಷಿ ಪ್ರತ್ಯೇಕ ಹೋಗಿ ರಾಮಚಂದ್ರ ದೇವರು ನೀನು ಧರ್ಮ ಮಾಡಪ್ಪ ಅಂತ ಹೇಳಿದ್ದಾನ ಪ್ರಜೆಗಳಿಗೆ? ಇಲ್ಲ. ಪ್ರತ್ಯೇಕ ಹೋಗಿ ಏನು ಹೇಳಿಲ್ಲ. ಮತ್ತೆ ಹೇಗಾಯಿತು ಅಂದರೆ ತಾನು ಸ್ವಯಂ ಧರ್ಮಾನುಷ್ಠಾನವನ್ನು ಮಾಡಿದ ಪರಮಾತ್ಮ. ಏಕಾದಶಿ ಉಪವಾಸ ಅನ್ರಿ, ಇವತ್ತು ಏಕಾದಶಿ, ದೇವರ ಪೂಜಾ ಅನ್ರಿ, ಯಜ್ಞ, ದಾನ, ತಪಸ್ಸು ಮುಂತಾದ ಕರ್ಮಗಳಂತನಾಗಲಿ, ಪ್ರಜೆಗಳ ಮೇಲೆ ದಯಾ ಮಾಡೋದಂತಾಗಲಿ, ಯಾವುದು ಧರ್ಮ ಇತ್ತೋ ಸ್ವಪರಿಪಾಲನೆ, ಆ ಪರಿಪಾಲನೆ ಮಾಡುವುದರಲ್ಲಿ ಅತ್ಯಂತ ನಿಷ್ಠಾತನಾದ ಪರಮಾತ್ಮ. ಹಾಗಾಗಿ ಪ್ರಜೆಗಳೂ ಕೂಡ ತಾವು ಮಾಡ್ತಾರೆ. ಈಗ ನಾವು ಚಾತುರ್ಮಾಸ್ಯಕ್ಕೆ ಹೋಗಿದ್ದೇವೆ, ಅಲ್ಲಿ ಆ ವಾತಾವರಣ ಹಾಗಿರ್ತದೆ, ನಾವು ಹಾಗೆ ಹೊಂದು ಬಿಡುತ್ತೇವೆ. ಮುಂಜಾನೆ ಎದ್ದ ಮೇಲೆ ಸ್ನಾನ ಆದ ಮೇಲೆ ಮುದ್ರಾ ಆದಮೇಲೆ ಪಾದಪೂಜಾ ಆದಮೇಲೆ ಪ್ರವಚನ ಆದಮೇಲೆ ದೇವರ ಪೂಜೆ ಆದಮೇಲೆ ಪ್ರಸಾದ ಆದಮೇಲೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಇದರಲ್ಲೇ ನಾವು ಬ್ಯುಸಿ ಇದ್ದಾಗ, ಬೇರೆ ಕಡೆ ತಲೆಗೆ ಹೋಗಲಿಕ್ಕೆ ಅವಕಾಶನೇ ಇಲ್ಲದೆ ಇದ್ದಾಗ ಅಖಂಡ ಧರ್ಮದಲ್ಲೇನೆ ಇರ್ತಾನೆ ಮನುಷ್ಯ.
ಹೋದವರಿಗೆಲ್ಲ ಅನುಭವ ಇರುತ್ತದೆ, ಬೇರೆ ಕಡೆಗೆ ಅವಕಾಶನೇ ಇರೋದಿಲ್ಲ, ಅದರಲ್ಲೇನೇ ಭಾಗವಹಿಸಿಬಿಡ್ತಾನೆ. ಹಾಗೆ ಇದ್ದಂತೆ ಆ ವಾತಾವರಣ ಸೃಷ್ಟಿಯಾಗಬೇಕು ಮನೆಯಲ್ಲಿ, ಸಮಾಜದಲ್ಲಿ. ಅದನ್ನು ಪರಮಾತ್ಮ ತಾನು ಬಲಾತ್ಕಾರದಿಂದ ಅಲ್ಲ, ಫೋರ್ಸ್ಫುಲ್ ಆಗಿ ಮಾಡಲಿಲ್ಲ, ಸ್ವಾಭಾವಿಕವಾಗಿ ತನ್ನ ಸ್ವಭಾವ ಇತ್ತು, ತಾನು ಮಾಡಿದ. ಸಮಾಜವು ಜಗತ್ತು ಹಾಗೆ ಮಾಡಲಿಕ್ಕೆ ಪ್ರಾರಂಭವಾಯಿತು. ಯಾರಿಗೆ ಯಾವ ಸಮಸ್ಯೆ ಆಗಲಿಲ್ಲ, ಮಾಡಲಿಕ್ಕೆ ಕಷ್ಟನೂ ಆಗಲಿಲ್ಲ. 10 ಮಂದಿ ಉಪವಾಸ ಮಾಡ್ತಾ ಇದ್ದಾರೆ ಅಂದರೆ ತಾನೂ ಒಬ್ಬ ಆಗಿ ಉಪವಾಸ ಮಾಡ್ಬೋದು, ಒಬ್ಬನೇ ಮಾಡ್ಲಿಕ್ಕೆ ಕಷ್ಟ. ಮನೆಯಲ್ಲಿ 10 ಜನ ತಿಂತಾರೆ, ಒಬ್ಬನೇ ಉಪವಾಸ ಮಾಡ್ತಾನೆ ಅಂದರೆ ಕಷ್ಟ ಆಗ್ತದೆ. ಒಬ್ಬನೇ ತಿಂತಾನೆ, 10 ಜನ ಉಪವಾಸ ಮಾಡ್ತಾರೆ ಅಂದರೆ ತಿನ್ನೋನು ನಾನೊಬ್ಬನೇ ತಿಂದೇನು ಮಾಡಲಿ, ಉಪವಾಸ ಮಾಡಬೇಕು ಅಂತ ಅವನು ಪ್ರಾರಂಭ ಮಾಡಿಬಿಡ್ತಾನೆ. ಅದು ಪರಿಸರ ಪದ್ಧತಿನೇ ಹಾಗೆ. ಹಾಗೆ ಪರಮಾತ್ಮ ತಾನು ರಾಜ್ಯವನ್ನು ಆಳಬೇಕಾದಾಗ ಯಾವ ಧರ್ಮವೂ ಯಾರೂ ಕೂಡ ಬಿಡುತ್ತಿದ್ದಿಲ್ಲ, ಎಲ್ಲರೂ ಅವಶ್ಯವಾಗಿ ಧರ್ಮಾಚರ. ಗುಣೈಹಿ ಸರ್ವೈರುದೀರಿತಾಶ್ಚ ಸರ್ವೇ ಯಥಾ ಯಥಾ ಯೋಗ್ಯತಯೋಚ್ಚ ನೀಚಾಃ ಸಮಸ್ತ ರೋಗಾದಿವಿರ್ ಊರ್ಜಿತಾಶ್ಚ ಸರ್ವೇ ಸಹಸ್ರಾಯುಷ ಊರ್ಜಿತಾಧನೈಹಿ. ಎಲ್ಲರೂ ತಮ್ಮ ತಮ್ಮ ಧರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಯಾರಿಗೆ ಒಂದು ರೋಗ ಇಲ್ಲ. ಯಾವುದೋ ಅತಿಶಯವಾದ ಮಾತುಗಳನ್ನು ಹೇಳ್ತಾ ಇಲ್ಲ. ರಾಮ ರಾಜ್ಯವನ್ನು ಆಳಬೇಕಾದಾಗ ಹೇಗಿತ್ತೋ ಅದನ್ನೇ ಪೂರ್ಣ ಅನುವಾದ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಯಾರಿಗೂ ಒಂದು ರೋಗ ಇದ್ದಿದ್ದಿಲ್ಲ. ಯಾಕೆ? ಎಲ್ಲರೂ ಧರ್ಮಾನುಷ್ಠರಾಗಿದ್ದಾರೆ. ಎಷ್ಟು ಆಹಾರ ತಿನ್ನಬೇಕು, ಯಾವ ಕರ್ಮವನ್ನು ಮಾಡಬೇಕು, ಯಾವ ಧರ್ಮವನ್ನು ಮಾಡಬೇಕು, ಯಾವುದು ವಿಹಿತವಾದ ಕರ್ಮ, ಅದನ್ನೆಲ್ಲ ಮಾಡ್ತಾ ಇದ್ದಾಗ ರೋಗ ಎಲ್ಲಿ ಬರಲಿಕ್ಕೆ ಅವಕಾಶ? ಪಥ್ಯೆಯಿಂದ ಇದ್ದ ಮನುಷ್ಯನಿಗೆ ರೋಗ ಯಾಕೆ ಬರ್ತದೆ? ಬರುವುದಿಲ್ಲ. ಹಾಗಾಗಿ ಯಾವ ರೋಗ ಸಮಸ್ತ ರೋಗಾದಿಭಿರುಜ್ಜಿತಾಶ್ಚ ಸರ್ವೇ ಸಹಸ್ರ, 1,000 ವರ್ಷ ಅವರಿಗೆ ಆಯುಷ್ಯ ಇತ್ತು ಅಂತೆ ಆಗಿನ ಕಾಲ. ಈಗ 100 ವರ್ಷ ಅಂದರೆ ಅವಾಗ 1000 ವರ್ಷ. ಧನೈಹಿ, ಎಲ್ಲರೂ ಧನದಿಂದ ಪೂರ್ಣರಾಗಿದ್ದರು. ಸರ್ವೇ ಅಜರಾಹ ನಿತ್ಯ ಬಲೋಪಪನ್ನಾಹ ಯಥೇಷ್ಟ ಸಿದ್ಧ್ಯಾಶ್ಚ ಸದಾಪಪನ್ನಾಹ ಸಮಸ್ತ ದೋಷೈಶ್ಚ ಸದಾ ವಿಹೀನಾಹ ಸರ್ವೇ ಸ್ವರೂಪಾಶ್ಚ ಸದಾ ಮಹೋತ್ಸವಾಹ. ಆಗ ಎಲ್ಲರೂ ಕೂಡ ಮತ್ತು ಎಲ್ಲ ಗುಣಗಳಿಂದ ಪೂರ್ಣರಾಗಿದ್ದಾರೆ, ಅತ್ಯಂತ ಬಲಿಷ್ಠರಾಗಿದ್ದಾರೆ. ಆಲಸ್ಯ, ಉದಾಸೀನತ, ಸ್ವಲ್ಪ ಉಪವಾಸ ವನವಾಸ ಮಾಡಿದರೆ ಬಲಹೀನತ, ಸ್ವಲ್ಪ ಹೆಚ್ಚು ಕೆಲಸ ಮಾಡಿದರೆ ತೊಂದರೆ ಆಗುವುದು, ಇದ್ಯಾವುದೂ ಇಲ್ಲ. ಅತ್ಯಂತ ಬಲಿಷ್ಠರು ಎಲ್ಲರೂ, ಎಲ್ಲ ಸಮೃದ್ಧಿ ಇದ್ದಾರೆ. ತಾವು ಬಯಸಿದ್ದನ್ನೆಲ್ಲ ಏನು ಬಯಸ್ತಾರೋ ಅದೆಲ್ಲ ಸಿಕ್ತಿತ್ತು ಅವರಿಗೆ. ಶ್ರಮಪಟ್ಟು ಗಳಿಸ್ತಾ ಇದ್ದರು. ಯಾವ ದೋಷಗಳು ಇದ್ದಿದ್ದಿಲ್ಲ. ಎಲ್ಲರೂ ಒಳ್ಳೆಯ ರೂಪವಂತರಾಗಿದ್ದಾರೆ, ಅಲಂಕಾರ ಭರಿತರಾಗಿ. ಯಾವ ದಾರಿದ್ರ್ಯ ಲಕ್ಷಣಗಳಿಲ್ಲ ಯಾರಿಗೂ. ಇದೆಲ್ಲ ಆಗುವುದು ತುಂಬ ಕಷ್ಟ. ರಾಜ ರಾಮನಾಗಿದ್ದ, ಹಾಗಾಗಿ ಎಲ್ಲ ಆಗ್ತದೆ. ಎಲ್ಲರೂ ಆನಂದದಿಂದಿದ್ದಾರೆ, ತೃಪ್ತಿಯಿಂದ ಇದ್ದಾರೆ. ಒಬ್ಬರಿಗೆ ಹಣ ಹೆಚ್ಚಾಯಿತು, ಒಬ್ಬರಿಗೆ ಪಗಾರ ಹೆಚ್ಚಾಯಿತು, ಒಬ್ಬರು 4 ಆಭರಣಗಳು ಹೆಚ್ಚಾಕೊಂಡ್ರು ಅಂದರೆ ನಮಗೆ ಸಮಸ್ಯೆ ಆಗ್ತದೆ. ಉಳಿದವರಿಗೆ, ಇಲ್ಲದೇ ಇದ್ದವರಿಗೆ. ಪಕ್ಕದ ಮನೆಯವರು 4 ಆಭರಣಗಳನ್ನು ಹೆಚ್ಚಾಕೊಂಡ್ರು, ಪೇಂಟ್ ಹಚ್ಚಲಿಕ್ಕಂತರೂ ಮನೆಗೆ ಅಂದರೆ ಸಮಸ್ಯೆ ಆಗ್ತದೆ. ಅದೆಲ್ಲ ಏನೂ ಇಲ್ಲೇ ಇಲ್ಲ ದೇವರ ರಾಜ್ಯದಲ್ಲಿ. ಯಾಕೆ ಅಂದರೆ ಎಲ್ಲರೂ ಎಲ್ಲ ರೀತಿಯಿಂದ ಸಮೃದ್ಧರಿದ್ದರು, ಯಾವ ಮಾತ್ಸರ್ಯಗಳೇ ಇದ್ದಿದ್ದಿಲ್ಲ. ಇದಾಗುವುದು ಬಹಳ ಕಷ್ಟ. ಸರ್ವೇ ಮನೋವಾಕ್ತನಭಿಸ್ಸದೈವ ವಿಷ್ಣುಂ ವಿಜಂತೇನ ತ್ವ ಕಶ್ಚಿದನ್ಯಂ. ದೇವರನ್ನು ಬಿಟ್ಟು ಬೇರೆಯದನ್ನು ಉಪಾಸನೆ ಮಾಡುವುದಿಲ್ಲ. ಕಾಯ ವಾಚ ಮನಸ ಎಲ್ಲ ರೀತಿಯಿಂದಲೂ ಪರಮಾತ್ಮನನ್ನ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದರು. ಎಲ್ಲ ರೀತಿಯಿಂದ ಸರ್ವೇ ಮನೋವಾಕ್ತನುಭಿ ಸದೈವ ವಿಷ್ಣುಂ ಯಜಂತೆ ನತು ಕಶ್ಚಿದನ್ಯಂ. ಬೇರೆ ದೇವರನ್ನ ಒತ್ತಾ ಇದ್ದಾರೆ. ದೇವರೇ ಸರ್ವೋತ್ತಮ, ವಾಯುದೇವರೇ ಜೀವೋತ್ತಮರು ಅಂತನ್ನೋದಾಗಿ ತಾವು ಉಪಾಸನೆ ಮಾಡ್ತಾ ಇದ್ದರು. ಸಮಸ್ತ ರತ್ನೋದ್ಭರಿತಾಚ ಪೃಥ್ವಿ ಎಲ್ಲ ವಿಧವಾದ ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ವೃಷ್ಟಿ, ಕಾಲಕಾಲಕ್ಕೆ ಧಾನ್ಯಗಳು ಹುಟ್ಟುವುದು, ಏನೇನಾಗಬೇಕೋ ಎಲ್ಲ ಸಮೃದ್ಧವಾಗಿತ್ತು. ಪೃಥ್ವಿ ರತ್ನದಿಂದ ತುಂಬಿತ್ತು. ಯಥೇಷ್ಟ ಧಾನ್ಯಗಳು ಆವಾಗ ಪಂಚವಾರ ಧಾನ್ಯೋತ್ಪತ್ತಿನೋ ಸಪ್ತವಾರ ಧಾನ್ಯೋತ್ಪತ್ತಿನೋ ಒಟ್ಟಿಗೆ ಅಷ್ಟು ಬಾರಿ ಧಾನ್ಯ ಉತ್ಪತ್ತಿ ಆಗ್ತಾ ಇತ್ತು. ಮತ್ತು ಆಕಳುಗಳು ಸಮೃದ್ಧವಾಗಿ ಹಾಲು ಕೊಡ್ತಾ ಇತ್ತು. ಇದು ಒಳ್ಳೆಯ ಲಕ್ಷಣಗಳು. ಇದೆಲ್ಲ ಅಗ್ನಿ ಒಳ್ಳೆಯ ರೀತಿಯಿಂದ ಪ್ರಜ್ವಲಿಸ್ತಾ ಇದ್ವು. ನಾವೀಗ ಹೋಮ ಮಾಡ್ತಾ ಇದ್ದಾಗ ಕಟ್ಟಿಗೆ ಹಸೆ ಇದೆ ಅಂತ ಒಂದು ಕಾರಣ ಅಷ್ಟೇ ಹೊರತು ಉರಿನೇ ಹತ್ತುವುದಿಲ್ಲ, ಬೆಂಕಿನೇ ಹತ್ತುವುದಿಲ್ಲ, ಅಗ್ನಿ ಪ್ರತಿಷ್ಠಾಪನೆ ಆಗೋದಿಲ್ಲ, ಉತ್ತಾ ಕೂಡೋದಾಗ್ತದೆ. ಯಾಕೆ? ನಮ್ಮಲ್ಲಿ ಧರ್ಮ ಅಷ್ಟು ಇರ್ತದೆ. ಹಾಗಾಗಿ ದೇವರು ನಮ್ಮನ್ನು
ಒಂದು ಒಳ್ಳೆ ಕರ್ಮ ಮಾಡಿಸ್ಬೇಕು ಅಂದ್ರೆ ಬಹಳ ಪ್ರಯತ್ನ ಪಡಿಸ್ತಾ. ನಾವು ಒಳ್ಳೆಯ ಕರ್ಮವನ್ನೇ ಮಾಡ್ತಾ ಮಾಡ್ತಾ ಇದ್ದರೆ ಯಾವ ಸಮಸ್ಯೆ ಆಗೋದಿಲ್ಲ. ಯಾವತ್ತೋ ಒಮ್ಮೆ ಹೋಮ, ಯಾವತ್ತೋ ಒಂದು ತಪಸ್ಸು, ಯಾವತ್ತೋ ಒಮ್ಮೆ ದಾನ ಮಾಡ್ತಾ ಇದ್ದರೆ ದಾನ ಮಾಡಬೇಕಾ, ಇಷ್ಟು ಹಣ ಕೊಡಬೇಕಾ ಅಂತ ನಮ್ಮಲ್ಲೇ ಚಂಚಲವಾಗ್ತದೆ ಮನಸ್ಸು. ಮೇಲಿಂದ ಮೇಲೆ ಕೊಡ್ತಾ ಇದ್ದರೆ ಸ್ವಭಾವ ಆಗಿಬಿಟ್ರೆ ಏನು ಸಮಸ್ಯೆ ಆಗ್ತದೆ? ಏನೂ ಸಮಸ್ಯೆ ಆಗೋದು. ಹೋಮವನ್ನು ಮಾಡುವ ಸ್ವಭಾವ ಆಗಬೇಕು, ದೇವರ ಪೂಜೆಯನ್ನು ಮಾಡುವ ಸ್ವಭಾವ ಆಗಬೇಕು, ಅತಿಥಿಗಳಿಗೆ ಊಟಕ್ಕೆ ಹಾಕುವ ಸ್ವಭಾವ ಆಗಬೇಕು. ಎಲ್ಲವೂ ಸ್ವಭಾವ ಆಗ್ತಾ ಹೋದರೆ ಯಾವ ಸಮಸ್ಯೆ ಆಗೋದಿಲ್ಲ ಅಂತ ನಮಗೆ ತಾತ್ಪರ್ಯ ತಿಳಿಸಿಕೊಡ್ತದೆ. ಅದು ಸ್ವಭಾವ ಆಗಿಬಿಟ್ಟಿತ್ತು ಎಲ್ಲರಿಗೂ, ಯಾವ ಸಮಸ್ಯೆ ಇಲ್ಲ. ಸಮಸ್ತ ಗಂಧಾಶ್ಚ ಸದಾತಿರುಷ್ಟ, ಎಲ್ಲ ಕಡೆಗೆ ಸುಗಂಧ ವಾಸನೆ, ಕೊಳತದ್ದು ವಾಸನೆಯೇ ಇಲ್ಲ ಎಲ್ಲಿಯೂ. ಸಮಸ್ತ ಗಂಧ ಅತಿ ರಸಾಮನೋಹಾರಿಣ ಏವ ತತ್ರ ಶಬ್ದಾಶ್ಚ ಸರ್ವೇ ಶಮಣಾತಿಹಾರಿಣ. ಒಳ್ಳೆ ಸುಮಧುರವಾದಂತಹ ಧ್ವನಿ, ಜೋರಾಗಿ ಬ್ಯಾಂಡ್ ಬರೆಸಿದೆ, ಜೋರಾಗಿ ಡಿಸ್ಕೋ ಹಚ್ಚಿದ್ನೆ, ಇಂಥವು ಯಾವುದೂ ಇದ್ದಿದ್ದೇ ಇಲ್ಲ. ಇನ್ನೊಬ್ಬರಿಗೆ ತೊಂದರೆಯಾಗುವ ಯಾವ ಕರ್ಮಗಳು, ಯಾರು ಕೃತ್ಯಗಳು ಮಾಡ್ತಾ ಇದ್ದರು. ಮಧುರವಾದ ಧ್ವನಿಗಳಿತ್ತು ಎಲ್ಲ ಕಡೆಗೆ. ಸ್ಪರ್ಶ, ಮುಟ್ಟೋದಕ್ಕೂ ಕೇಳೋದಕ್ಕೂ ನೋಡೋದಕ್ಕೂ ಎಲ್ಲದಕ್ಕೂ ನೋಡಲಿಕ್ಕೆ ಒಳ್ಳೆಯದಿತ್ತು. ನ ಕಶ್ಚಿತ್ ದುಃಖ ಮಭುತ್ ನ ಕಶ್ಚಿತ್, ಯಾರಿಗೂ ದುಃಖನೇ ಇದ್ದಿದ್ದಿಲ್ಲಂತೆ. ವಿಚಿತ್ರ, ಭಾರಿ ವಿಚಿತ್ರ ಇದು. ಯಾರಿಗೂ ದುಃಖನೇ ಇದ್ದಿದ್ದಿಲ್ಲ. ಎದರಿಂದ ದುಃಖ ಆಗಬೇಕು? ಹಣ ಇಲ್ಲ ಅಂತ ದುಃಖ ಆಗಬೇಕು, ಆಯುಷ್ಯ ಇಲ್ಲ ಅಂತ ದುಃಖ ಆಗಬೇಕು, ರೋಗ ಇಲ್ಲ ಅಂತ ದುಃಖ ಆಗಬೇಕು. ದುಃಖಕ್ಕೆ ಕಾರಣಗಳು ನೂರಾರು. ಯಾವ ಕಾರಣಗಳು ಇದ್ದಿದ್ದೇ ಇಲ್ಲ ಅಂದಮೇಲೆ ದುಃಖ ಯಾಕಾಗಬೇಕು ಮನುಷ್ಯನಿಗೆ? ನೋಡ್ರಿ ಹೇಳ್ತಾರೆ, ನ ಕಶ್ಚಿತ್ ದುಃಖ ಬಭೂತ್ ಕಥಂಚಿತ್ ನ ವಿತ್ತಃ ನಿಶ್ಚ ಬಭೂವ ಕಶ್ಚಿತ್. ಯಾರಿಗೂ ಹಣ ಇದ್ದಿದ್ದಿಲ್ಲ ಅಂತಿಲ್ಲ, ಸಮೃದ್ಧವಾಗಿ ಎಲ್ಲರೂ ಹಣ ಉಳ್ಳವರಾಗಿದ್ದರು, ಸಮೃದ್ಧ ಇತ್ತು ಹಣ. ಮತ್ತು ನಾಧರ್ಮಶೀಲೋ ನ ಚ ಕಶ್ಚನ ಪ್ರಜಾ ನ ದುಷ್ಪ್ರಜೋ ನೈವ ಕುಭಾರ್ಯ ಕಶ್ಚ. ಯಾರು ಅಧರ್ಮವನ್ನು ಮಾಡ್ತಾ ಇದ್ದಿಲ್ಲ, ಎಲ್ಲರೂ ಧರ್ಮವನ್ನು ಮಾಡ್ತಾ ಇದ್ದರು ಅಂತಂದರೆ ಯಾರೋ ಆದರೂ ಒಬ್ಬರು ಅಧರ್ಮವನ್ನು ಮಾಡುವವರು ಇರಬೇಕಲ್ಲ, ಅವರೂ ಇದ್ದಿದ್ದಿಲ್ಲ. ಮತ್ತು ದುಷ್ಟ ಪ್ರಜೆಗಳು ಇದ್ದಿದ್ದಿಲ್ಲ, ಕೆಟ್ಟ ಹೆಂಡತಿ ಇದ್ದಿದ್ದಿಲ್ಲ. ಜೀವನದಲ್ಲಿ ಹೆಂಡತಿಯ ಸ್ಥಾನ ಬಹಳ ದೊಡ್ಡದಿದೆ. ಅವಳು ಹೇಗಿರ್ತಾಳೆ ಹಾಗೆ ಮನೆಯಲ್ಲಿ ವಾತಾವರಣ ಬೆಳೀತದೆ. ಕೇವಲ ಯಜಮಾನ ಒಳ್ಳೆಯವನಾಗಬೇಕು ಅಂತಲ್ಲ, ಹೆಂಡತಿಯೂ ಒಳ್ಳೆ ಇರಬೇಕು. ಎಲ್ಲ ರೀತಿಯಿಂದಲೂ ಇದ್ದಾಗ ಗಂಡ, ಮಕ್ಕಳು, ಅತ್ತೆ, ಮಾವ, ಪರಿಸರ, ಪದ್ಧತಿ ಏನಿದೆಯೋ ಒಟ್ಟಾರೆ ಎಲ್ಲ ಸುರಕ್ಷಿತವಾಗಿರ್ತದೆ. ಅವಳಿಂದ ಆಕೆ ಒಟ್ಟು ಒಂದು ಆಧಾರ ಸ್ತಂಭ ಇದ್ದಂತೆ ಎರಡೂ ಕುಲಗಳಿಗೆ. ಈ ಕಡೆ ತಂದೆಯ ಕುಲ, ಈ ಕಡೆ ಗಂಡನ ಕುಲ, ಎರಡೂ ಕುಲಗಳಿಗೆ ಆಧಾರ ಸ್ತಂಭ. ಅವಳು ಹೇಗಿರ್ತದೋ ಹಾಗೆ ಸಮಾಜ, ಪರಿಸರ ನಿರ್ಮಾಣವಾಗ್ತದೆ. ಹಾಗಾಗಿ ಯಾರೂ ಕೆಟ್ಟು ಹೆಣ್ಣು ಇದ್ದಿದ್ದಿಲ್ಲಂತೆ. ಭಾರಿ ವಿಚಿತ್ರ. ನೈವ ಕುಭಾರ್ಯ ಕಶ್ಚ ಸ್ತ್ರೀಯೋಚ ಆಸನ್ ವಿಧವಾಹ. ಯಾರೂ ಹೆಂಡಂದರು ಗಂಡ ಸತ್ತವರು ಇದ್ದಿದ್ದಿಲ್ಲ, ವಿಧವಾ ಸ್ತ್ರೀಯರು ಇದ್ದಿದ್ದೇ ಇಲ್ಲ ರಾಮನ ಪ್ರಜೆಯಲ್ಲಿ. ಎಲ್ಲರೂ 100 ವರ್ಷ ಅಂದರೆ 1000 ವರ್ಷ ಬದುಕಬೇಕಲ್ಲ, ಎಲ್ಲರೂ 1000 ವರ್ಷ ಬದುಕ್ತಾ ಇದ್ರು. ಹೆಂಡತಿಯನ್ನ ಕಳಕೊಂಡ ಗಂಡಸರು ಇದ್ದಿದ್ದಿಲ್ಲ, ಹೆಂಡತಿಯನ್ನ ಕಳೆದುಕೊಂಡ ಗಂಡಸರು ಇದ್ದಿದ್ದಿಲ್ಲ, ಗಂಡನನ್ನ ಕಳೆದುಕೊಂಡ ಹೆಣ್ಣಂದರು ಇದ್ದಿದ್ದಿಲ್ಲ. ಅಂದರೆ ದಾಂಪತ್ಯ ಜೀವನ ಸುಖವಾಗಿ ರಾಮರಾಜ್ಯದಲ್ಲಿ 1000 ವರ್ಷ ಆರಾಮಾಗಿ ತಾವು ಇದ್ದರು. ನಾನಿಷ್ಟ ಯೋಗಶ್ಚ ಬಭೂವ ಕಶ್ಚಿತ್ ನಾನಿಷ್ಟ ಹಾನಿ. ಹೀಗೂ ಆಗ್ತಿತ್ತು ಕೆಲವೊಮ್ಮೆ. ಅಣ್ಣ ಇದ್ದಾನೆ, ತಮ್ಮ ಸತ್ತು ಬಿಡುತ್ತಾನೆ. ಅಣ್ಣ ಇದ್ದಾನೆ, ಏನಾಗ್ತದೆ, ತಂಗಿ, ಅಕ್ಕ ಇವರೆಲ್ಲ ಹೋಗಿಬಿಡ್ತಾರೆ. ದೊಡ್ಡವರೆಲ್ಲ ಇದ್ದು ಸಣ್ಣವರು ಸಾಯುವುದನ್ನು ನೋಡುವ ದೌರ್ಭಾಗ್ಯ ಇರ್ತದೆ. ಅದು ಯಾವುದೂ ಇದ್ದಿದ್ದಿಲ್ಲಂತೆ. ಭಾರಿ ವಿಚಿತ್ರ. ಈ ಎಲ್ಲ ಒಳ್ಳೆ ಲಕ್ಷಣಗಳು, ಒಳ್ಳೆ ಪರಿಸರ ರಾಮರಾಜ್ಯದಲ್ಲಿ ಇತ್ತು. ಯಥೇಷ್ಟ ಮಾಲಿಗಳು, ಹೂಗಳು, ಹಣ್ಣುಗಳು, ನದಿ, ಸಮುದ್ರ, ನೀರು, ಬೆಟ್ಟ ಎಲ್ಲ ಒಳ್ಳೆಯದಿತ್ತು. ಬಭೂವಿರೀಶೇ ಜಗತಿ. ಯಾಕೆ? ರಾಮ ರಾಜ್ಯವನ್ನು ಆಳ್ತಾ ಇದ್ದಾನೆ. ಒಂದೇ ಒಂದು ಕಾರಣ, ಪ್ರಕೃಷ್ಟ ಧರ್ಮೇಣ ಜನಾರ್ದನೇ ನೃಪೇ. ಎಲ್ಲ ಬ್ರಹ್ಮಾದಿ ದೇವತೆಗಳು ಸಬ್ರಹ್ಮ ರುದ್ರ ಮರುದಶ್ವ ದಿವಾಕರಾದಿ ಮೂರ್ಧನ್ಯ ರತ್ನ ಪರಿಘಟ್ಟಿತ ಪಾದಪೀಠ ನಿತ್ಯಂ ಸುರೈ ಸಹ ನರೈರತ ವಾನರೈಶ್ಚ ಸಂಪೂಜ್ಯಮಾನ ಚರಣೋರ ರಮತೆ ರಮೇಶ. ಬ್ರಹ್ಮ, ರುದ್ರ, ಅಶ್ವಿನಿ ದೇವತೆಗಳು, ಸೂರ್ಯಚಂದ್ರರು, ತತ್ವಾಭಿಮಾನಿ ದೇವತೆಗಳು ಎಲ್ಲರೂ ಕೂಡ ಪರಮಾತ್ಮನ ಪಾದಕ್ಕೆ ಬೀಳಬೇಕು ಅಂತ ಹೇಳಿ ಬಿದ್ದಾಗ ಆ ಕಿರೀಟಗಳು ನಮಸ್ಕಾರ ಮಾಡಬೇಕಾದಾಗ ನೋಡ್ರಿ, ಸ್ವಾಮಿಗಳು ಬಂದಿರ್ತಾರೆ, ದೊಡ್ಡವರು ಬಂದಿರ್ತಾರೆ, ಪ್ರವಚನ ಮುಗಿದ ಮೇಲೆ ನಮಸ್ಕಾರ ಮಾಡ್ಲಿಕ್ಕಂತ ಒಬ್ಬರ ತಲೆ ಒಬ್ರು ಬಡ್ಕೋತೇವೋ ಇಲ್ಲೋ,
ಮೈ ತಿಕ್ಕಾಟಾಗ್ತದೆ, ತಲೆ ತಿಕ್ಕಾಟಾಗ್ತದೆ ಗಡಿಬಿಡಿಯಲ್ಲಿ. ಹಾಗೆ ಪರಮಾತ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದು ನಮಸ್ಕಾರ ಮಾಡಿದರೆ ಕಿರೀಟಗಳು ಬಡೆದಾಗ ಆ ಮಣಿಗಳಿಂದ ರತ್ನವು ಬೆಂಕಿಯು ಚಿಮ್ಮುತ್ತಿತ್ತಂತೆ. ಏನದು ವಾಯುಸ್ತುತಿಯಲ್ಲಿ 3ನೇ ಶ್ಲೋಕ 2ನೇ ಶ್ಲೋಕಗಳು ಬರ್ತದೆ. ಉತ್ಕಂಠ ಕುಂಠಕೋಲ ಹಲಜ ಭವಿತ ಜಸ್ತ್ರಸೇವಾನ ವೃದ್ಧ ಪ್ರಾಜ್ಞಾತ್ಮಜ್ಞಾನದೋತಾನ್ ದತಮತಸಂನೋ ಮೂಲಿರತ್ನಾವಲೀನಾಂ ಭಕ್ತ್ಯುದ್ರೇಕಾವಗಾಢ ಪ್ರಕಟ ಸಕಟ ಕಾರ್ಯ ಸಂವೀಕ್ಷಮಾಣ ಪ್ರಾಂತ ಪ್ರಾಗ್ರಂಗ್ರಿ ಪೀಠೋತ್ಥಿತ ಕನಕರ ರಂಜಿತಾಶಾಹ. ಅಲ್ಲಿ ಶ್ರೀಮದಾಚಾರ್ಯರಿಗೆ ಎಲ್ಲ ದೇವತೆಗಳು ನಮಸ್ಕಾರ ಮಾಡಬೇಕಾದಾಗ ಆ ಮಣಿಗಳು ಕಿರೀಟಗಳು ತಿಕ್ಕಿದಾಗ ಸ್ಪಾರ್ಕ್ ಅಂದರೆ ಬೆಂಕಿ ಚಿಮ್ತಿತ್ತು ಅಂತೆ. ಅಂದಮೇಲೆ ಶ್ರೀಮದಾಚಾರ್ಯರು ಹನುಮಂತ ದೇವರ ಬೆಳ್ಳ್ಯಾಕೇನೆ ಇಷ್ಟೆಲ್ಲ ಆಗ್ತದೆ ಅಂದರೆ ಪರಮಾತ್ಮನ ವಿಷಯದಲ್ಲಿ ಏನು ಹೇಳಬೇಕು. ಹಾಗೆ ಎಲ್ಲ ದೇವತೆಗಳು ಪರಮಾತ್ಮ ನಿತ್ಯಾಭಿಯೋಗಿಯಾದಂತಹ ಸೀತೆ ಎಂಬ ಹೆಸರು ಇದ್ದ ಲಕ್ಷ್ಮೀದೇವಿ ಜೊತೆಗೆ ಆರಾಮಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ನಿತ್ಯಾಭಿಯೋಗಿ ಪರಮೋಚ್ಚ ನಿಜಸ್ವಭಾವ ಸೌಂದರ್ಯ ವಿಭ್ರಮ ಸುಲಕ್ಷಣ ಪೂರ್ವಭಾವ ರೇಮೇತಯ ಸ ಪರಮ ಸ್ವರತೋಪಿ ನಿತ್ಯಂ. ಎಂದೂ ಲಕ್ಷ್ಮೀದೇವಿಗೂ ಪರಮಾತ್ಮನಿಗೆ ವಿಯೋಗವಿಲ್ಲ. ಅಂತಹ ಪರಮಾತ್ಮ ನಿತ್ಯೋನ್ನತ ಪ್ರಮದಭಾರ ಭೃತ ಸ್ವಭಾವ ಪೂರ್ಣ ಚಂದ್ರ ಹೇಗೆ ಆಕಾಶದಲ್ಲಿ ಶೋಭಾಯಮಾನನಾಗಬೇಕು ಎಲ್ಲ ನಕ್ಷತ್ರಗಳಿಂದ ತುಂಬಿಕೊಂಡು, ಹಾಗೆ ಪರಮಾತ್ಮ ಅಯೋಧ್ಯೆಯಲ್ಲಿ ಸೀತಾದೇವಿ ಸಮೇತನಾಗಿ ಎಲ್ಲರಿಗೆ ಸಂತೋಷ ಪಡ್ತಾ ಎಲ್ಲರಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಗಂಧರ್ವರು ಹಾಡ್ತಾ ಇದ್ದಾರೆ ಒಳ್ಳೆ ಕಂಠದಿಂದ, ನರ್ತನೆ ಮಾಡೋರು ನೃತ್ಯವನ್ನು ಮಾಡ್ತಾ ಇದ್ದಾರೆ, ವಾದ್ಯಗಳನ್ನು ಬಾರಿಸೋರು ವಾದ್ಯಗಳನ್ನು ಬಾಳಿಸ್ತಾ ಇದ್ದಾರೆ. ಹೀಗೆ 13,000 ವರ್ಷಗಳ ಕಾಲ ಪರಮಾತ್ಮ ರಾಜ್ಯವನ್ನು ಆಳ್ತಾ ಇದ್ದಾನೆ. ಏವಂ 13 ಸಹಸ್ರಮಸೋ ಸಮಾಸ್ತು ಪೃಥ್ವಿಮ್ರರಕ್ಷ ಅಜಿತಾರಿ ಅಮೋಘ ವೀರ್ಯ. ಎಲ್ಲ ದುಷ್ಟರಿಂದ ರಕ್ಷಣೆ ಮಾಡ್ತಾ ಪರಮಾತ್ಮ ಎಲ್ಲರಿಗೆ ಸಂತೋಷವನ್ನು ಕೊಡ್ತಾ ಎಲ್ಲ ವಿಧವಾದ ಸೌಖ್ಯಗಳನ್ನು ಪರಮಾತ್ಮ ಎಲ್ಲ ಜನರಿಗೆ ಕೊಡ್ತಾ ಇದ್ದಾನೆ. ಇಷ್ಟು ಕಥೆಯನ್ನು ಹೇಳಿದ್ದಾರೆ. ಆವಾಗ ಪರಮಾತ್ಮನಿಗೆ ಕುಶಲವ ಅಂತ ಹೇಳಿ 2 ಮಕ್ಕಳಾಗಿದ್ದಾರೆ. ಲವಕುಶ ಅಂತ ಅನ್ನುವ ಸ್ವಭಾವ ನಮ್ಮದು, ಆದರೆ ಕುಶಲವ ಅವರು. ಹಾಗಾಗಿ ಕುಶ ಇಂದ್ರಾವತಾರ, ಲವ ಅಗ್ನಿಯ ಅವತಾರನಾಗಿ ಪರಮಾತ್ಮನಿಂದ ಅವತಾರ ಹುಟ್ಟಿದ್ದಾರೆ. ಶತ್ರುಘ್ನತಃ ಹುಟ್ಟಿ ಎಲ್ಲ ವೇದಾಭ್ಯಾಸ ಶಿಕ್ಷೆಗಳನ್ನೆಲ್ಲ ಕಲಿತಿದ್ದಾರೆ. ಶತ್ರುಘ್ನತೋ ಲವಣ ಮುಲ್ಬಣ ಬಾಣ ದಗ್ಧಂ. ಪರಮಾತ್ಮ ಹಿಂದೆ ತಾನು ಮಧುಕೈಟವರನ್ನು ಸಂಹಾರ ಮಾಡಿದ್ದ. ಮಧುಕೈಟವರನ್ನು ಸಂಹಾರ ಮಾಡಿದಾಗ ಯಾವ ಬಾಣವನ್ನು ತೆಗೆದುಕೊಂಡಿದ್ನೋ ಆ ಬಾಣವನ್ನು ಲವಣಾಸುರ ಅಂತ ಒಬ್ಬವನು ಮಧುವನವನ್ನು ತನ್ನ ಊರಿನಲ್ಲಿ ಅಲ್ಲಿ ಇದ್ದ ಮಧುವನವನ್ನು ನಾಶ ಮಾಡ್ತಾ ಇದ್ದ. ಹಾಗಾಗಿ ಆ ಬಾಣವನ್ನು ಕೊಟ್ಟು ಆ ಲವಣಾಸುರನನ್ನು ಸಂಹಾರ ಮಾಡುವಂತ ಶತ್ರುಘ್ನಿಗೆ ಪರಮಾತ್ಮ ತನ್ನ ಬಾಣವನ್ನು ಕೊಟ್ಟು ಕಳಿಸ್ತಾನೆ. ಅವನು ಹೋಗಿ ಆ ಲವಣಾಸುರನನ್ನು ಸಂಹಾರ ಮಾಡ್ತಾನೆ. ಬಾಣದಿಂದ ಸಂಹಾರ ಮಾಡಿ ಅಲ್ಲಿ ಮಥುರಾ ನಗರವನ್ನು ನಿರ್ಮಾಣ ಮಾಡ್ತಾನೆ. ನಾವೀಗ ಏನು ಮಥುರಾ ಅಂತ ಕೇಳ್ತೇವೋ ಆ ಮಥುರಾವನ್ನು ನಿರ್ಮಾಣ ಮಾಡಿದ ಮೇಲೆ ಪರಮಾತ್ಮ ಅವನಿಗೆ ಶತ್ರುಘ್ನಿಗೆ ನೀನೇ ನಿರ್ಮಾಣ ಮಾಡಿದ್ಯಪ್ಪ ಇಲ್ಲಿ ದುಷ್ಟನನ್ನು ಸಂಹಾರ ಮಾಡಿ, ಹಾಗಾಗಿ ನೀನು ಇಲ್ಲಿದ್ದ ಪ್ರಜರಿಗೆ ನೀನೇ ರಾಜ್ಯನಾಗು ಅಂತ ಹೇಳಿ ಒಂದು ರಾಜ್ಯವನ್ನು ಕಟ್ಟಿ ಅವನಿಗೆ ಕಟ್ಟಿರ್ತಾನೆ ಶತ್ರುಘ್ನ. ಅಲ್ಲಿ ಪರಮಾತ್ಮ ಸಿಂಹಾಸನ ಮೇಲೆ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆ ಸ್ಥಳಕ್ಕೆ ನೀನೇ ರಾಜ ಅಂತ ಪರಮಾತ್ಮ ಆಜ್ಞೆ ಮಾಡಿ ಅವನಿಗೆ ನೇಮಿಸ್ತಾನೆ ಅಲ್ಲಿ. ಮತ್ತು ಅಷ್ಟೇ ಅಲ್ಲದೇನೆ ಕೋಟಿತ್ರಯಂಸ ನಿಜಗಾಂಸ ತಥಾಸುರಾಣಾಂ ಗಂಧರ್ವ ಜನ್ಮ ಭರತೇನ ಸತಾಂಚ ಧರ್ಮಂ. ಭರತನಿಗೆ ಒಂದು ಆಜ್ಞೆ ಮಾಡ್ತಾನೆ. ಏನು ಅಂತಂದ್ರೆ ಕೋಟಿತ್ರಯಂ 3 ಕೋಟಿ ಅಸುರರು ಮತ್ತು ಗಂಧರ್ವರಿಂದ ಹುಟ್ಟಿದ್ದಾರೆ. 3 ಕೋಟಿ ಅಸುರರು ಗಂಧರ್ವರಿಂದ ಹುಟ್ಟಿದ್ದಾರೆ. ಅವರನ್ನ ಭರತ ನೀನು ಸಂಹಾರ ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಆಗಲಿ ಅಂತ ಹೇಳಿ ಆ ಸಜ್ಜನರಿಗೆ ಧರ್ಮವನ್ನು ಉಂಟು ಆಗಬೇಕು, ದುಷ್ಟರು ಸಾಯಬೇಕು ಅಂತ ಹೇಳಿ ಅವರನ್ನೆಲ್ಲವನ್ನು ಕೊಂದು ಹಾಕ್ತಾನೆ. 3 ಕೋಟಿ ಅಸುರರನ್ನ ಭರತ ತಾನು ಕೊಂದ. ಪರಮಾತ್ಮ ಅವನಿಗೆ ಆಜ್ಞೆ ಮಾಡಿ ಕೊಲಿಸಿ ಎಲ್ಲ ಕಡೆಗೆ ಉತ್ತಮವಾದ ಧರ್ಮ ನಡಿಬೇಕು, ಯಜ್ಞಗಳು ನಡಿಬೇಕು ಅಂತ ಹೇಳಿ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ. ಕೋಟಿತ್ರಯಂಸ ನಿಜಗಾನ್ ತಥಾಸುರಾಣ ಗಂಧರ್ವ ಜನ್ಮ ಭರತೇನ ಸತಾಂಶ ಧರ್ಮಂ
ಸಂಕ್ಷಿಪ್ತಯನ್ ಉತ್ತಮ ಕಲ್ಪಕೈ ಸ್ವಾಂ ಯಜ್ಞೇರ್ಭಾವ ಮುಖ ಸತ್ ಸಚಿವಾಷ್ಟ ಯತ್ರ. ಮತ್ತೊಂದು ಕಥೆಯನ್ನು ಹೇಳ್ತಾರೆ. ಜಂಗ ಅಂತನ್ನುವ ಒಬ್ಬ ದೈತ್ಯ ಅಸುರ, ಅವನು ಶೂದ್ರನಾಗಿ ಅವತಾರ ಮಾಡಿದ್ದಾನೆ, ಹುಟ್ಟಿದ್ದಾನೆ. ಅವತಾರ ಅಂದ್ರೇನು? ಹುಟ್ಟಿದ್ದಾನೆ. ಹುಟ್ಟಿ ಶೂದ್ರನಾಗಿ ರಾಮನಿಗೆ ಒಂದು ಅಪವಾದ ಬಂದಿದೆ. ಏನು ಅಪವಾದ? ಶೂದ್ರರಿಗೆ ರಾಮ ಎಲ್ಲ ಪ್ರಜಾ ಪರಿಪಾಲನೆ ಮಾಡ್ತಾ ಇದ್ದ ತನ್ನ ರಾಜ್ಯದಲ್ಲಿ, ಆದರೆ ಶೂದ್ರರಿಗೆ ಮರ್ಯಾದೆ ಕೊಡ್ತಾ ಇದ್ದಿಲ್ಲ ಅಂತ ಹೇಳಿ ಜನ ಎಲ್ಲ ತಪ್ಪು ತಿಳಿದಿದ್ದಾರೆ, ತಪ್ಪು ಅಪವಾದವನ್ನು ಹಾಕಿದ್ದಾರೆ ರಾಮನಿಗೆ. ಯಾಕೆ? ಈ ಅಸುರನ ಮೂಲಕವಾಗಿ. ಏನಾಯಿತು ಆ ಘಟನೆಯನ್ನು ನಾವು ತಿಳಿಬೇಕು. ಯಾರಾದರೂ ನಮಗೆ ಕೇಳ್ತಾರೆ, ಏನ್ರಿ ನಿಮ್ಮ ರಾಮ ರಾಜ್ಯವನ್ನು ಪರಿಪಾಲನೆ ಮಾಡುವಾಗ ಎಲ್ಲರಿಗೆ, ಪ್ರಜೆಗಳಿಗೆ ಸೌಖ್ಯವನ್ನು ಕೊಡ್ತಾ ಇದ್ದ, ಎಲ್ಲರಿಗೆ ಒಂದೇ ಸಮಾನವಾದ ಯೋಗ್ಯತಾನುಸಾರವಾಗಿ, ತಾರತಮ್ಯಾನುಸಾರವಾಗಿ ಗೌರವ ಮರ್ಯಾದೆಗಳನ್ನು ಕೊಡ್ತಿದ್ದ, ಆದರೆ ಶೂದ್ರರಿಗೆ ಕೊಡಲೇ ಇಲ್ಲ ಅಂತ ಅಪಪ್ರಚಾರ ಮಾಡಿದ್ದಾರೆ. ಏನದು, ಏನು ಘಟನೆ, ಏನಾಯಿತು ಅಂತಲೇ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರು ಗೊತ್ತಿಲ್ಲದೆ ಇದ್ದಿರ್ಬೋದು. ಅದನ್ನೆರಡನ್ನೂ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಜಂಗ ಅಂತನೂ ಒಬ್ಬ ಅಸುರ, ಅವನು ಶೂದ್ರನಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಒಳ್ಳೆಯದ್ದು, ಆದರೆ ಉದ್ದೇಶ ಸರಿ ಇದ್ದಿದ್ದಿಲ್ಲ ತಪಸ್ಸಿಗೆ. ಒಂದು ಏನು ಅಂದರೆ, ನಾನು ರುದ್ರದೇವರ ಪದವಿಯನ್ನು ಪಡಿಬೇಕು, ಪಾರ್ವತಿ ಗಂಡನಾಗಬೇಕು, ನಾನು ರುದ್ರದೇವರ ಪದವಿ ಪಡಬೇಕು, ಒಂದು ಕಲ್ಪದವರೆಗೂ ನಾನು ಆಯುಷ್ಯ ತಾಳಬೇಕು, ಸಾಯಬಾರದು ನಾನು ಅಂತನ್ನುವ ದುರಾಲೋಚನೆ, ದುರುದ್ದೇಶದಿಂದ ತಾನು ತಪಸ್ಸು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡಿ ವರವನ್ನು ಪಡೆದಿದ್ದಾನೆ. ಗಿರಿಜಾ ವರದಾನತಃ, ಪಾರ್ವತಿ ದೇವಿನ ವರ ಕೊಟ್ಟಿದ್ದಾಳೆ. ಏನು ಮಾಡಬೇಕು? ತಪಸ್ಸು ಮಾಡಿದ್ರೆ. ಬ್ರಹ್ಮದೇವರೇ ಮತ್ತು ಹಿರಣ್ಯಕಶಿಪು ತಪಸ್ಸು ಮಾಡಿದ, ನಿನ್ನ ಸ್ಥಾನ ಬೇಕು ಅಂತ ಕೇಳಿದ್ರೆ ಆಯಿತು ಅಂತಂದ. ಮತ್ತು ಬ್ರಹ್ಮದೇವರು ನಿನ್ನ ಸ್ಥಾನ, ಬ್ರಹ್ಮದೇವರ ಪದವಿಯನ್ನು ಪಡಿಬೇಕು ಅಂತ ಹೇಳಿ 16,000 ವರ್ಷಗಳ ಕಾಲ ತಾನು ತಪಸ್ಸು ಮಾಡಿದ ಬ್ರಹ್ಮದೇವರನ್ನು ಕುರಿತು. ಏನು? ನಿನ್ನ ಸ್ಥಾನ ನನಗೆ ಬೇಕು ಅಂತ. ಕೊಟ್ಟರೋ ಇಲ್ಲೋ? ಆ ತಪಸ್ಸಿನ ಫಲ ಎಷ್ಟು ದಿವಸ ಅನುಭವಿಸ್ಬೇಕಾಯ್ತು, ಅಷ್ಟು ಅನುಭವಿಸಿದ ಮೇಲೆ ನರಸಿಂಹದೇವರು ಬಂದು ಕೊಂದು ಹಾಕಿದರು. ಹಾಗೆ ಇಲ್ಲಿಯೂ ಕೂಡ ಶೂದ್ರ ತಪಶ್ಚರ್ಯ ನಿಹತಂ ವಿಪ್ರಪುತ್ರಕಂ ಉಜ್ಜೀವಯಾಮಾಸ ವಿಭುರ್ ಹತ್ವಾ ತಂ ಶೂದ್ರ ತಾಪಸಂ. ವಿಪ್ರಪುತ್ರರಿಗೆ ತೊಂದರೆ ಕೊಡ್ತಾ ಇದ್ದವನು, ತಪಸ್ಸು ಮಾಡಿ ವರವನ್ನು ಪಡಿಸಿ ಅವನನ್ನು ಪರಮಾತ್ಮ ಕೊಂದು ಹಾಕಿದ. ಅವನು ವೃತ್ತಾಂತ ಹೇಳ್ತಾರೆ. ಜಂಗನಾಮಾಸುರತ್ ಪೂರ್ವಂ ಅಂದರೆ ಬ್ರಾಹ್ಮಣರನ್ನ ರಕ್ಷಣೆ ಮಾಡಿ ಶೂದ್ರನನ್ನ ಕೊಂದು ಹಾಕಿದ ಪರಮಾತ್ಮ ಅಂತ ಕೆಟ್ಟ ಹೆಸರು ದೇವರಿಗಿತ್ತು. ಕೆಟ್ಟ ಹೆಸರಲ್ಲ, ಒಳ್ಳೆಯದೇ ದೇವರು ಮಾಡಿದ್ದಾನೆ. ಬ್ರಾಹ್ಮಣನ ರಕ್ಷಣೆ ಮಾಡಿದ್ದಾನೆ, ಶೂದ್ರನ ಸಂಹಾರ ಮಾಡಿದ್ದಾನೆ ಅಂತ ಇಷ್ಟೇ ತಿಳಿದಿದ್ದೀರಿ. ಅವನು ಶೂದ್ರ ಯಾರವನು? ಏನು ಅವನ ಅವಸ್ಥೆ ಅಂತಂದರೆ, ಅವನ ಜಂಗ ಅಂತ ಅಸುರ ಶೂದ್ರನಾಗಿ ಹುಟ್ಟಿ ರುದ್ರದೇವರನ್ನು ಕುರಿತು ಗಿರಿಜಾ ವರದಾನತಃ ತಪಸ್ಸು ಮಾಡಿ ವರವನ್ನು ಪಡೆದು ಬಭುವ ಶೂದ್ರ ಕಲ್ಪಾಯು ಲೋಕ ಕ್ಷಯಕಾಮ್ಯಯ, ಲೋಕವನ್ನು ನಾಶ ಮಾಡಬೇಕು, ಲೋಕದಲ್ಲಿದ್ದ ಜನರಿಗೆ ತೊಂದರೆ ಕೊಡಬೇಕು ಅಂತ ಒಂದೇ ದುರಾಲೋಚನಾ ದುರುದ್ದೇಶದಿಂದ ತಪಸ್ಸು ಮಾಡಿದ. ಬೇರೆ ಯಾರಿಂದಲೂ ಸಾಯಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಪರಮಾತ್ಮ ಬಂದು ಬ್ರಾಹ್ಮಣರಿಗೆ, ಸಜ್ಜನರಿಗೆ, ಒಳ್ಳೆಯವರಿಗೆ ಪೀಡೆ ಕೊಡುವಂತಹ ಆ ಜಂಗ ಎಂಬ ಶೂದ್ರರಲ್ಲಿ ಹುಟ್ಟಿದ ಜಂಗ ಎಂಬ ಹಸುರನ್ನು ಕೊಂದು ಹಾಕಿದ. ಹಾಗಾಗಿ ಶೂದ್ರನನ್ನು ಕೊಂದು ಹಾಕಿದ ರಾಮ, ಶೂದ್ರನನ್ನು ಕೊಂದು ಹಾಕಿದ ಅಂತನುವ ಏನೋ ವಾತಾವರಣ ಸೃಷ್ಟಿಯಾಗಿ ಹೋಯ್ತು. ಆದರೆ ಅದರ ಹಿನ್ನೆಲೆ ಉದ್ದೇಶ ಏನು ಅಂತಂದರೆ, ಅವನ ಶೂದ್ರ ಯಾರೂ ಅಲ್ಲ, ಅವನು ಅಸುರ. ಜಂಗ ಎಂಬ ಅಸುರ, ಅವನು ಕಲ್ಪದವರೆಗೆ ಆಯುಷ್ಯ ಪಡೆದಿದ್ದ, ಸಜ್ಜನರಿಗೆಲ್ಲ ಪೀಡೆ ಕೊಡ್ತಾ ಇದ್ದ, ಬೇರೆ ಯಾರಿಂದೂ ಸಾಯಿಸ್ಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ಅಂಥವರನ್ನು ಪರಮಾತ್ಮ ಕೊಂದು ಹಾಕಿದ. ಇದು ನಿಜವಾದ ತತ್ವ. ಹಿನ್ನೆಲೆ ಏನಿದೆ ನಮಗೆ ಗೊತ್ತಿರೋದಿಲ್ಲ, ನಾವು ತಪ್ಪು ತಿಳ್ಕೊಳ್ಳುವ ಪ್ರಸಂಗ ಬರ್ತದೆ. ಕಥೆಗಳು ಗೊತ್ತಿದ್ದಿಲ್ಲ, ಶ್ರೀಮದಾಚಾರ್ಯ ನಿರ್ಣಯ ಇಲ್ಲ ಅಂತ ಆದರೆ ಇದೇ ದೊಡ್ಡದಾದ ಸಿದ್ಧಾಂತ ನಿರ್ಣಯ. ಇನ್ನು ಒಬ್ಬವ ಶ್ವೇತರಾಜ ಅಂತ ಒಬ್ಬನಿದ್ದ. ಭಾರೀ ತಪಸ್ಸು ಮಾಡ್ತಾ ಇದ್ದ, ಭಾರೀ ಯಾಗದಲ್ಲಿ ಅವನಿಗೆ ದೀಕ್ಷೆ, ಅನೇಕ ಯಾಗಗಳನ್ನು ಮಾಡಿದ್ದಾನೆ. ಯಾಗ ಮಾಡಿ ಏನಾಯಿತು, ಬ್ರಹ್ಮ ಪದವಿಯನ್ನು ಪಡೆದ. ಅಂದರೆ ಬ್ರಹ್ಮದೇವರ ಸಿಂಹಾಸನ ಅಲ್ಲ, ಸತ್ಯಲೋಕಕ್ಕೆ ಹೋಗಿ ತಪಸ್ಸು ಮಾಡುವ ಸೌಭಾಗ್ಯ ಪಡೆದ. ಅವನ ಹೆಸರೇನು? ಶ್ವೇತರಾಜ ಅಂತ ಅವನ ಹೆಸರು. ಅವನು ಶ್ವೇತದತ್ತಾಂ ತಥಾ ಮಾಲಾಂ ಅಗಸ್ತ್ಯಾದಾಪರಾಗವ ಅನನ್ಯ ಯಜ್ಞಕೃಚ್ಛೇತೋ ರಾಜ ಕ್ಷುಧ ನಿವರ್ತನಂ. ಆದರೆ
ಯಜ್ಞಕ್ಕೆ ಬಂದವರಿಗೆ ದಕ್ಷಿಣೆ ಕೊಡ್ತಾ ಇದ್ದ, ಊಟಕ್ಕೆ ಹಾಕ್ತಿದ್ದಿಲ್ಲ, ಹಾಗೆ ಕಳಿಸ್ಬಿಡ್ತಿದ್ದ ಅವನು. ನೋಡ್ರಿ, ಒಂದೊಂದಕ್ಕೂ ಎಷ್ಟು ಮಹತ್ವವಿದೆ, ಎಷ್ಟು ಸಿದ್ಧಾಂತ, ಎಷ್ಟು ತಿಳುವಳಿಕೆ ಇದೆ ಅಂತನ್ಲಿಕ್ಕೆ ತಿಳುವಳಿಕೆ ಕೊಟ್ಟು ತಿಳಿಸ್ತಾರೆ. ಯಜ್ಞವನ್ನು ಮಾಡಿ ಊಟಕ್ಕೆ ಹಾಕದೆ ಹಾಗೆ ಕಳಿಸ್ಬಿಡ್ತಿದ್ದ. ಹಾಗಾಗಿ ಪುಣ್ಯ ಏನೋ ಬಂತು, ಬ್ರಹ್ಮದೇವರ ಪಟ್ಟಣಕ್ಕೆ ಹೋಗುವ ಸೌಭಾಗ್ಯ ಸಿಕ್ತು ಅವನಿಗೆ. ಆದರೆ ಅವನಿಗೆ ಅಲ್ಲಿ ಯಾರೂ ಅನ್ನನೇ ಕೊಡ್ತಾ ಇದ್ದಿಲ್ಲ, ಉಪವಾಸದಿಂದ ಇದ್ದ. ಉಪವಾಸದಿಂದ ಹಾಗೆ ಇರ್ತಾ ಇದ್ದೆ. ಹಸಿವಿ ತಡೆಕೊಳ್ಳಕ್ಕಾಗದೇನೆ ತಾನು ವಿಚಿತ್ರ ಏನಂದ್ರೆ, ಭೂಲೋಕಕ್ಕೆ ಪುನಃ ಬಂದು ತನ್ನ ಸತ್ತ ಯಾವ ಶವ ಇತ್ತೋ ಆ ಶವದ ಮಾಂಸವನ್ನು ತಿಂತಿದ್ದ. ಏನೂ ಆಹಾರ ಸಿಗ್ತಿದ್ದೇ ಇಲ್ಲ ಅವನು ತಿನ್ನಲಿಕ್ಕೆ. ತನ್ನ ಮಾಂಸವನ್ನೇ ತಾನು ಆಹಾರವನ್ನು ಪಡಿತಿದ್ದ. ಹಿಂಗೆ ಪ್ರತಿನಿತ್ಯ ಮಾಡ್ತಾ ಇದ್ದ. ಆಯ್ತು, ತಿಂದು ತಿಂದು ಮಾಂಸ ಹೋಗಿ ಆದ ಮೇಲೆ ಅಸ್ಥಿಪಂಜರಾಗಿ ಬೀಳಬೇಕು. ಬ್ರಹ್ಮದೇವರ ಅನುಗ್ರಹ ಹೇಗಿತ್ತು, ಬ್ರಹ್ಮದೇವರು ಹೇಗೆ ಅವರಿಗೆ ವ್ಯವಸ್ಥೆ ಮಾಡಿದ್ದ ಅಂದರೆ, ತಿಂದ ಮಾಂಸಗಳು ಮತ್ತೆ ಆ ಶವದಲ್ಲಿ ತುಂಬ್ತಾ ಇತ್ತು. ಶವ ಸಾಯ್ತಿದ್ದಿಲ್ಲ, ಶವ ಕೊಳಿತಾ ಇದ್ದಿದ್ದಿಲ್ಲ, ವಾಸನೆ ಬರ್ತಾ ಇದ್ದಿಲ್ಲ. ಹೇಳ್ತದೆ ನೋಡ್ರಿ, ಕ್ಷುಧಭಾವ ಮಾತ್ರ ಫಲದಂ ಕುರುವಂ ಸವಾಂಸೇ ಧಾತ್ರೋಕ್ತ ಮಾಲಾಂ ರಾಮಾರ್ಥಮರ್ಪಯತ ಅಗಸ್ತ್ಯಾಯನ ಸಾಕ್ಷಾತ್ತು ರಾಮೇ ದದ್ಯಾದಯಂ ನೃಪಃ. ಹೀಗೆ ಬ್ರಹ್ಮದೇವರು ಆ ವ್ಯವಸ್ಥೆಯನ್ನು ಮಾಡಿದ್ರು. ಕೊನೆಗೆ ಸೋತ. ಏನಪ್ಪ ಇದು ನನ್ನ ಪರಿಸ್ಥಿತಿ, ಬ್ರಹ್ಮ ಪದವಿಗೆ ಬಂದು ಅಂದರೆ ಬ್ರಹ್ಮದೇವರ ಸ್ಥಾನಕ್ಕೆ ಬಂದ ಮೇಲೂ ಭೂಲೋಕಕ್ಕೆ ಹೋಗಿ ನನ್ನ ಶರೀರದ ಮಾಂಸವನ್ನೇ ತಿಂದು ಬದುಕುವ ದೌರ್ಭಾಗ್ಯ ನನಗೆ ಯಾಕಿದು, ಏನಾಯಿತು ಅವಸ್ಥೆ ಅಂದಾಗ ಅವನಿಗೆ ಗೊತ್ತಿತ್ತು, ನಾನು ಹಿಂಗೆ ಊಟಕ್ಕೆ ಹಾಕಿಲ್ಲ, ಬಂದ ಬ್ರಾಹ್ಮಣರಿಗೆ ಹಾಗೆ ಕಳಿಸೀನಿ, ಇದಾಗಿದೆ, ಪ್ರಾಶ್ಚಿತ್ತ ಏನಾದರೂ ಮಾಡ್ಕೋಬೇಕು. ಬ್ರಹ್ಮದೇವರಿಗೆ ಕೇಳಿದ. ಬ್ರಹ್ಮದೇವರು ಅಂತ ಹೇಳಿದರು, ಏನಿಲ್ಲ, ನಾನೀಗ ಒಂದು ಮಾಲೆ ಕೊಡ್ತೇನೆ. ಬ್ರಹ್ಮದೇವರೇ ಒಂದು ಮಾಲೆ ಕೊಡ್ತಾರೆ. ಆ ಮಾಲೆ ಹೋಗಿ ನೀನು ಅಗಸ್ತ್ಯರಿಗೆ ಹೋಗಿ ಕೊಡು. ಅಗಸ್ತ್ಯರಿಗೆ ಹೇಳು, ರಾಮಚಂದ್ರ ದೇವರಿಗೆ ಈ ಮಾಲೆಯನ್ನು ಕೊಡಪ್ಪ, ಕೊಟ್ಟು ಮಾಲೆಯನ್ನು ಹಾಕು ಅಂತ ಹೇಳು. ಹಾಕೊಂಡಾಗ ಮತ್ತೆ ನಿನಗೆ ಕ್ಷುಧಭಾವ, ಏನು ಹಸಿವಿನ ಎರಡಕ್ಕಿಗಳು ನಿನಗೆ ಸಂಕಟ ಕೊಡ್ತಾ ಇತ್ತು, ಒದ್ದಾಡಿಸ್ತಾ ಇತ್ತು, ಅದು ಪರಿಹಾರ ಆಗ್ತದೆ. ಏನೇನು ಕಥೆಗಳು ಇವೆ ನೋಡ್ರಿ, ನಮ್ಗೆ ಯಾವುದೂ ಗೊತ್ತೇ ಇಲ್ಲ ಅಂತ ಹೇಳಿದಾಗ, ಸರಿ ಆಗಲಿ ಅಂತ ಹೇಳಿ ಬ್ರಹ್ಮದೇವರು ಕೊಟ್ಟ ಮಾಲೆಯನ್ನ ಆ ರಾಜ ತೆಗೆದುಕೊಂಡು ಹೋಗಿ ಅಗಸ್ತ್ಯರಿಗೆ ಕೊಟ್ಟ. ಬ್ರಹ್ಮದೇವರು ಹೇಳಿದ ಪ್ರಕಾರ ಅಗಸ್ತ್ಯರು ಹೋಗಿ ರಾಮದೇವರಿಗೆ ಕೊಟ್ಟರು. ಅದು ದತ್ತ ಮಾಲ, ಶ್ವೇತರಾಜ ಕೊಟ್ಟಂತಹ ಮಾಲೆ ರಾಮದೇವರು ಹಾಕೊಂಡ್ಬಿಟ್ರು. ಅಲ್ಲ, ಅಗಸ್ತ್ಯರ ಕೈಯಿಂದ ಕೊಡಿಸುವ ಅಗತ್ಯ ಏನಿತ್ತು, ತಾನೇ ಹೋಗಿ ಕೊಟ್ಟರಾಗಿತ್ತು. ಬ್ರಹ್ಮದೇವರು ಕೊಟ್ಟಾರ, ಸ್ವಾಮಿ ಈ ಮಾಲೆಯನ್ನು ನೀವು ಹಾಕೊಂಡ್ರೆ ನನಗೆ ಹಸಿವಿ ನೀರಡಿಕೆ ಬಾಯಾರಿಕೆಗಳೆಲ್ಲ ಪರಿಹಾರ ಆಗ್ತದೆ, ನಾನು ಆರಾಮಾಗಿರ್ತೇನೆ, ಹಿಂದೆ ಮಾಡಿದ ತಪ್ಪು ಪರಿಹಾರ ಆಗ್ತದೆ, ಪ್ರಾಯಶ್ಚಿತ್ತ ರೂಪದಲ್ಲಿ ದೇವರಿಗೆ ಮಾಲೆ ಹಾಕಿದರೆ ಈ ಮತ್ತೆ ಕ್ಷುಧಭಾವ ಪರಿಹಾರ ಆಗ್ತದೆ ಅಂತ ಬ್ರಹ್ಮದೇವರು ಹೇಳಿದ್ದಾರೆ ಅಂತ ಹೇಳಿ ಬ್ರಹ್ಮದೇವರ ಕೊಟ್ಟ ಮಾಲೆಯನ್ನೇ ಆ ರಾಜ ಮತ್ತು ರಾಮಚಂದ್ರ ದೇವರಿಗೆ ಹೋಗಿ ಕೊಟ್ಟರೆ ಆಗಿತ್ತಲ್ಲ. ಅಗಸ್ತ್ಯರ ಕೈಯಿಂದ ಕೊಡಿಸುವ ಅಗತ್ಯ ಏನಿತ್ತು ನೋಡ್ರಿ. ಇಂಡೈರೆಕ್ಟ್ ಆಗಿ ನಾವು ಕೆಲಸ ಮಾಡಿದರೆ ಏನು ಆಗ್ತದೆ, ನೇರವಾಗಿ ಡೈರೆಕ್ಟಾಗಿ ಕೆಲಸ ಮಾಡಿದರೆ ಏನಾಗ್ತದೆ, ಅಷ್ಟು ನಮ್ಮ ಹತ್ರ ಪುಣ್ಯ ಇರೋದಿಲ್ಲ ಅಂತನ್ಲಿಕ್ಕೆ. ಯಾರೋ ಒಬ್ಬರು ಊರಿಗೆ ಹೋಗ್ತಿರ್ತಾರೆ, ವೆಂಕಪ್ಪನ ಕಡೆ ಹೋಗ್ತಿರ್ತಾರೆ, ತಿರುಪತಿಗೆ ಹೋಗ್ತಿರ್ತಾರೆ, ರೊಕ್ಕ ಕೊಡ್ತೇವೆ, ಹಣ ಕೊಡ್ತೇವೆ, ಹುಂಡಿಯಲ್ಲಿ ಹಾಕಿರಿ, ಪುಣ್ಯ ಬರ್ತದೆ. ಆದರೆ ಹಾಕಿದವನಿಗೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಇವನಿಗೆ ಬರುವುದಿಲ್ಲ ಅಂತನ್ಲಿಕ್ಕೆ ಇವೆಲ್ಲ ಕಥೆಗಳು ಸಾಕ್ಷಿ ಆಗ್ತದೆ. ಹೀಗೆ ಒಂದು ಸುಮ್ಮನೆ ನಾನು ಹುಂಡಿ ದೃಷ್ಟಾಂತ ಕೊಟ್ಟೆ, ಹಣದ ದೃಷ್ಟಾಂತ ಕೊಟ್ಟೆ, ಹೀಗೆ ಯಾವ ಒಳ್ಳೆಯ ಕರ್ಮಗಳು ನಾವು ಮಾಡಿದ್ವಿ ಅಂತಾದರೆ ನೇರವಾಗಿ ಮಾಡಿದಾಗ ಏನು ಪುಣ್ಯ ಬರಬೇಕು, ಅದು ಪರಂಪರೆಯ ಒಬ್ಬ ಮಧ್ಯದಲ್ಲಿ ಒಬ್ಬನ್ನು ಇಟ್ಕೊಂಡು ಮಾಡಿದರೆ ಆ ಪುಣ್ಯ ಬರುವುದಿಲ್ಲ. ಆ ಪುಣ್ಯಕ್ಕೆ ಯೋಗ್ಯತಾ ಇವನಲ್ಲಿ ಇದ್ದಿದ್ದಿಲ್ಲ ಅಂತೆ. ಏನು, ರಾಮದೇವರಿಗೆ ಮಾಲೆಯನ್ನು ಕೊಟ್ಟರೆ, ಅದು ಬ್ರಹ್ಮದೇವರು ಕೊಟ್ಟ ಮಾಲೆಯನ್ನು ಕೊಟ್ಟರೆ ಅವನಿಗೆ ಮೋಕ್ಷಾದಿ ಪುರುಷಾರ್ಥಗಳೇ ಆಗುವ ಸಂಭವ ಇತ್ತು. ಅಷ್ಟು ಪುಣ್ಯವನ್ನು ಗಳಿಸುವ ಯೋಗ್ಯತಾ ಕ್ಷಮತಾ ಇವನಲ್ಲಿ ಇದ್ದಿದ್ದಿಲ್ಲ. ಇವನು ಕೇಳುವುದು ಎದಕ್ಕೆ, ನನಗೆ ಹಸಿವಿ ಬಾರಡಿಕೆ ನೀರಡಿಕೆಗಳು ಹೋಗಬೇಕು. ಅಖಂಡ ಹಸಿವಿ ಆಗ್ತಾ ಇತ್ತು ಇವನಿಗೆ, ಕ್ಷುಧ ಆಗ್ತಿತ್ತು, ಹಸಿವಿ ಆಗ್ತಾ ಇತ್ತು, ಅದು ಪರಿಹಾರ ಮಾಡಿಕೊಳ್ಬೇಕು ಅಂತ ಅಷ್ಟೇ ಉದ್ದೇಶದ ಇವನು. ಅಷ್ಟು ಪರಿಹಾರಕ್ಕೆ ರಾಮದೇವರಿಗೆ ನೇರವಾಗಿ ಹೋಗಿ ಮಾಲೆಯನ್ನು ಕೊಟ್ಟರೆ ಅಷ್ಟೇ ಪರಿಹಾರ ಆಗಿಲ್ಲ, ಹೆಚ್ಚಿನ ಫಲ ಬರ್ತದೆ. ಆ ಹೆಚ್ಚಿನ ಫಲವನ್ನು ಪಡೆಯುವ ಸೌಭಾಗ್ಯ ಅಗಸ್ತ್ಯರಿಗಿದೆ. ಹಾಗಾಗಿ ಅಗಸ್ತ್ಯರ ದ್ವಾರ ಕೊಟ್ಬಿಟ್ರೆ ಇವನ ಕ್ಷುಧಭಾವನೂ ಹೋಗ್ತದೆ,
ಅಗಸ್ತ್ಯರಿಗೆ ಬರಬೇಕಾದ ಯಾವ ಪುಣ್ಯವಿದೆಯೋ ಆ ಪುಣ್ಯನೂ ಬರ್ತದೆ ಅಂತ ಬ್ಯಾಲೆನ್ಸ್ ಮಾಡಿಬಿಟ್ರು ಬ್ರಹ್ಮದೇವರು ಇದನ್ನು ಸರಿಸಮಾನ ತೂಕದಲ್ಲಿ ಇಟ್ಬಿಟ್ರು. ಯಾರೋ ಒಬ್ಬರು ಹೋಗಿ ರಾಮದೇವರಿಗೆ ಪೂಜೆ ನಡೀತಾ ಇದೆ, ತುಳಸಿ ತೆಗೆದಿದ್ದೀನಿ, ಹೋಗಿ ಕೊಡ್ರಿ, ಇವನೇ ಹೋಗಿ ಕೊಡ್ಬೋದಾಗಿತ್ತಲ್ಲ, ಅದು ಕೊಡುವಂತೆ ಮಾಡೋದಿಲ್ಲ ದೇವರು. ಹೂಗಳನ್ನು ಕೊಡ್ಬೋದಾಗಿತ್ತಲ್ಲ, ಕೊಡುವಂತೆ ಮಾಡೋದಿಲ್ಲ ದೇವರು. ನನಗೆ ಅರ್ಜೆಂಟ್ ಅದ್ರಿ, ನೌಕರಿಗೆ ಹೋಗೋ ಕೆಲಸದ, ಬೇರೆ ಕಡೆಗೆ ಒಂದು ಮೀಟಿಂಗ್ ಅದ, ಹಾಗಾಗಿ ಇದು ನಾನು ಬರೋದ್ರೊಳಗೆ ಮುಗಿದು ಹೋಗ್ತಿರ್ತದೆ, ಹಾಗಾಗಿ ಇದನ್ನು ನೀವು ಕೊಟ್ಬಿಡ್ರಿ ಅಂತ ಕೊಟ್ಟು ಮುಗಿಸ್ಬಿಡ್ತಾರೆ. ದಾನ ಧರ್ಮ ಯಾವುದೇ ಇರಲಿ ನೇರವಾಗಿ ಮಾಡಿಲ್ಲ ಅಂತ ಆದರೆ ಅಷ್ಟು ನೇರವಾಗಿ ಮಾಡೋದ್ರಿಂದ ಏನು ಪುಣ್ಯ ಬರಬೇಕಾಗಿದೆಯೋ ಆ ಪುಣ್ಯ ನಮಗೆ ದಕ್ಕಿಸುವ ಕ್ಷಮತಾ ಯೋಗ್ಯತಾ ಇಲ್ಲ ಅವತ್ತು ಆ ಹೊತ್ತು ಅಂತ ಅರ್ಥ. ಈ ಕಥೆ ಮೂಲಕ ನಾವು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಶ್ರೀಮದಾಚಾರ್ಯದ ನಿರ್ಣಯ ಕೊಡ್ತಾರೆ, ಕ್ಷುಧಭಾವ ಮಾತ್ರ ಫಲದಂ ನ ಸಾಕ್ಷಾತ್ನಾಗವೀರ್ಪಿತಂ. ಅವನಿಗೆ ಬೇರೆ ಯಾವ ಫಲ ಬೇಕಾಗಿಲ್ತಿದ್ದಿಲ್ಲ. ಅವನಿಗೆ ಹಸಿವಿ, ಈಗ ಹೊಟ್ಟೆ ನೋವು ಕಮ್ಮಿ ಆದರೆ ಸಾಕು ನನಗೆ, ತಲೆನೋವು ಕಮ್ಮಿ ಆದರೆ ಸಾಕು ನಮಗೆ, ತಲೆನೋವು ಅಷ್ಟೇ ಗುಳಿಗೆ ಹಾಕುತ್ತಾನೆ ಅವನು. ಹಾಗೆ ಇವನಿಗೆ ಬೇಕಾದದ್ದೇನು ಹಸಿವಿ ಕಮ್ಮಿ ಆಗಬೇಕು. ಅದಕ್ಕಾಗಿ ಕ್ಷುಧಭಾವ ಮಾತ್ರ ಆಕಾಂಕ್ಷನ್ ಮಮಾಸೋ ಪರಿಪೃಚ್ಛತಿ ವ್ಯವಧಾನಸ್ತೋ ರಾಮೇ ದದ್ಯಾತ್ ಶವೇತ ಇತಿ ಪ್ರಭು ಮತ್ವಾ ಬ್ರಹ್ಮಾದಿಶನ್ಮಾಲಾಂ ಪ್ರದಾತುಂ ಕುಂಭಯೋನಯೇ. ಕುಂಭದಲ್ಲಿ ಹುಟ್ಟಿದವರೇ ಅಗಸ್ತ್ಯರು. ಹಾಗಾಗಿ ಆ ಬಾಡದೇ ಇದ್ದ ಮಾಲೆಯನ್ನು, ಬ್ರಹ್ಮದೇವರು ಕೊಟ್ಟ ಮಾಲೆಯನ್ನು ಈ ಶ್ವೇತರಾಜ ತಾನು ಕೊಟ್ಟು ಪರಿಹಾರ ಮಾಡಿಕೊಂಡಿದ್ದಾನೆ. ಹಾಗಾಗಿ ನೇರವಾಗಿ ಮಾಲೆಯನ್ನು ಕೊಡುವ ಸೌಭಾಗ್ಯ ಪಡೀಲಿಲ್ಲ. ಯಾಕೆ? ಅವನಷ್ಟು ಅಪೇಕ್ಷಾ ಪಟ್ಟಿದ್ದಿಲ್ಲ ಫಲವನ್ನೇನು ಅಪೇಕ್ಷಾ ಪಟ್ಟಿದ್ದ? ಕೇವಲ ಹಸಿವಿ ಪರಿಹಾರ ಆಗಬೇಕು, ಅದನ್ನಷ್ಟೇ ಪರಿಹಾರ ಮಾಡಿಕೊಂಡು. ರಾಮದೇವರು ಶೂದ್ರನನ್ನು ಯಾಕೆ ಸಂಹಾರ ಮಾಡಿದರು? ಶೂದ್ರ ಅಂದರೆ ಶೂದ್ರದಲ್ಲಿ ಹುಟ್ಟಿದ್ದ ಜಂಘ ಎಂಬ ಅಸುರನನ್ನು ಸಂಹಾರ ಮಾಡಿದರು. ತಪಸ್ಸು ಮಾಡುವಂಥ ಅಸುರನ್ನ ಯಾಕೆ ಸಂಹಾರ ಮಾಡಬೇಕ್ರಿ? ರಾಮದೇವರಿಗೆ ತಲೆ ಸರಿ ಇದ್ದಿದ್ದಿಲ್ವಾ? ಬುದ್ಧಿ ವಿಭ್ರಮಗೊಂಡಿತ್ತ? ಅಲ್ಲ, ಅವ ದುರುದ್ದೇಶ, ವಿಪ್ರರಿಗೆ, ಬ್ರಾಹ್ಮಣರಿಗೆ, ಸಜ್ಜನರಿಗೆ ಪಿಡೆ ಕೊಡ್ತಾ ಇದ್ದ ಮತ್ತು ತನ್ನ ಯೋಗ್ಯತಾ ಮೀರಿ ಸ್ಥಾನವನ್ನು ಅಪೇಕ್ಷಾಪಟ್ಟ, ರುದ್ರದೇವರ ಸ್ಥಾನವನ್ನು ಅಪೇಕ್ಷಾಪಟ್ಟ. ಹಾಗಾಗಿ ಶೂದ್ರದಲ್ಲಿ ಹುಟ್ಟಿದ್ದ, ಶೂದ್ರನಾಗಿ ಹುಟ್ಟಿ ತಪಸ್ಸು ಮಾಡ್ತಾ ಇದ್ದ, ಹಾಗಾಗಿ ಶೂದ್ರನನ್ನು ಸಂಹಾರ ಮಾಡಿದ. ಈ ಎರಡು ತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಶೂದ್ರನ್ನ ಪರಮಾತ್ಮ ಮತ್ತು ವಿಷಮನಾಗಿ ಬ್ರಾಹ್ಮಣನ ರಕ್ಷಣೆ ಮಾಡಿದ್ದ, ಶೂದ್ರನ ಸಂಹಾರ ಮಾಡಿದ ಅಂತ ಪರಿಕಲ್ಪನೆ ತಪ್ಪು. ಶೂದ್ರನಾಗಿ ಹುಟ್ಟಿದ್ದಕ್ಕೆ ಅವನನ್ನು ಕೊಂದ, ಶೂದ್ರನಾಗಿ ಹುಟ್ಟಿದ್ದಕ್ಕೇನೆ ಕೊಂದ. ಹಾಗಾಗಿ ಶೂದ್ರರ ಜಾತಿ ಕೀಳು ಅಂತಲ್ಲ. ಶೂದ್ರಲ್ಲಿ ಹುಟ್ಟಿದ ಅಸುರ ತನ್ನ ಯೋಗ್ಯತೆ ಮೀರಿ ಸ್ಥಾನಗಳನ್ನು ಅಪೇಕ್ಷಾಪಟ್ಟ ಮತ್ತು ಸಜ್ಜನರಿಗೆ ಪೀಡೆ ಕೊಡ್ತಾ ಇದ್ದ, ಹಾಗಾಗಿ ಕೊಂದ. ದೇವರಿಗೆ ನೇರವಾಗಿ ಮಾಲೆಯನ್ನು ಸಮರ್ಪಣೆ ಮಾಡುವ ಯೋಗ್ಯತೆ ಇದ್ದಿದ್ದಿಲ್ಲ. ಹಾಗಾಗಿ ಅಗಸ್ತ್ಯರ ಮೂಲಕವಾಗಿ ಕೇವಲ ಶುಧಾಶಾಂತಿಗಾಗಿ ತಾನು ಅಪೇಕ್ಷಾಪಟ್ಟು ಆ ಮಾಲೆ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿದ್ದಕ್ಕೆ ಕೊಟ್ಟಿದ್ದ. ಬ್ರಹ್ಮದೇವರ ಸ್ಥಾನಕ್ಕೆ ಹೋಗುವ ಸೌಭಾಗ್ಯ ಪಡೆದವನು ಯಾಕೆ? ಯಜ್ಞವನ್ನು ಮಾಡಿ 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 ಆ ಬ್ರಹ್ಮದೇವರ ಸ್ಥಾನವನ್ನು ಪಡೆದಿದ್ದ. ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ನಾವು ಏನು ತಿಳಿಬೇಕು ಅಂತಂದರೆ, ಆಯಾ ಪುಣ್ಯಗಳನ್ನು ಪಡಿಬೇಕಾದರೆ ನಾವು ಏನು ಮಾಡಬೇಕು ಅಂತನ್ನೋದು ಈ ಕಥೆ ಮೂಲಕವಾಗಿ ಗೊತ್ತಾಗ್ತದೆ. ಹಾಗಾಗಿ ಇವತ್ತಿಗೆ ಇಲ್ಲಿ ಮುಗಿಸೋಣ, ಮತ್ತೆ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಹಾಂ.